ಈ ಕಥೆಯಲ್ಲಿ ತುಂಬಾನೇ ಫೇಮಸ್ ಆಗಿದ್ದ ಹೀರೋಯಿನ್ ಒಬ್ಬಳು ಒಂದು ದಿನ ರಾತ್ರಿ ಇದ್ದಕ್ಕಿದ್ದ ಹಾಗೆ ಕಾಣೆಯಾಗಿ ಬಿಡುತ್ತಾಳೆ. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದ್ದ ಕಾರಣ ತಕ್ಷಣ ಇನ್ವೆಸ್ಟಿಗೇಷನ್ ಶುರು ಮಾಡಿದ ಪೊಲೀಸರು ತುಂಬಾನೇ ಕಷ್ಟಪಟ್ಟು ಕಿಡ್ನಾಪರ್ಸ್ ನ ಅರೆಸ್ಟ್ ಮಾಡ್ತಾರೆ. ಆದರೆ ಇಲ್ಲಿಂದ ಮುಂದೆ ಕಥೆಯಲ್ಲಿ ನೀವು ಪ್ರೆಡಿಕ್ಟ್ ಕೂಡ ಮಾಡೋದಕ್ಕೆ ಸಾಧ್ಯನೇ ಇರದ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತದೆ. ಈ ಕಥೆಯ ಕ್ಲೈಮ್ಯಾಕ್ಸ್ ಅನ್ನ ನೋಡಿದ ಮೇಲಂತೂ ಒಬ್ಬ ವ್ಯಕ್ತಿ ಹೀಗೆಲ್ಲ ಪ್ಲಾನ್ ಮಾಡಿ ಕೊಲೆಗಳನ್ನ ಮಾಡೋದಕ್ಕೆ ಸಾಧ್ಯನಾ ಅಂತ ನೀವು ಶಾಕ್ ಆಗೋದಂತೂ ಕನ್ಫರ್ಮ್. ಸೊ ಸ್ನೇಹಿತರೆ, ನೀವು ಮಿಸ್ಟ್ರಿ ಇಷ್ಟಪಡೋದಾದ್ರೆ ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಅಂದ ಹಾಗೆ ಮೊದಲು ಪೊಲೀಸರು ಎಂದಿನಂತೆ ರಾತ್ರಿ ರೌಂಡ್ಸ್ಗೆ ಬಂದಾಗ ರಸ್ತೆಯಲ್ಲಿ ಒಂದು ಕಾರ್ ನಿಂತಿರೋದನ್ನ ಗಮನಿಸುತ್ತಾರೆ. ಆ ಕಾರ್ ಬಳಿ ಬಂದು ನೋಡಿದ್ರೆ ಡೋರ್ಗಳು ಓಪನ್ ಆಗಿರುತ್ತೆ. ಒಳಗಡೆ ಯಾರಾದರೂ ಇರಬಹುದಾ ಅಂತ ನೋಡಿದ್ರೆ ಒಳಗಡೆ ಯಾರೂ ಕೂಡ ಇರೋದೇ ಇಲ್ಲ. ಈ ಕಾರ್ ಯಾರದ್ದಾಗಿರಬಹುದು ಅಂತ ಆ ಕಾರ್ ನಂಬರ್ ಪ್ಲೇಟರ್ ನಲ್ಲಿದ್ದ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಚೆಕ್ ಮಾಡಿದಾಗ ಅದು ತುಂಬಾನೇ ದೊಡ್ಡ ಸೆಲೆಬ್ರಿಟಿ ಆಗಿರುವಂತಹ ಹೀರೋಯಿನ್ ಉಮಾ ಸತ್ಯಮೂರ್ತಿಯದ್ದು ಅಂತ ಗೊತ್ತಾಗುತ್ತೆ. ಜೊತೆಗೆ ಆ ಕಾರ್ ನ ಡ್ಯಾಶ್ ಬೋರ್ಡ್ ನಲ್ಲಿ ಒಂದು ಮೊಬೈಲ್ ಕೂಡ ಸಿಗುತ್ತೆ. ಈ ಹೀರೋಯಿನ್ ಉಮಾಗೆ ಏನಾಗಿರಬಹುದು ಅಂತ ಆಕೆ ಮೊಬೈಲ್ ನಲ್ಲಿದ್ದ ಕಾಲ್ ರೆಕಾರ್ಡಿಂಗ್ಸ್ ಗಳನ್ನು ಚೆಕ್ ಮಾಡಿದಾಗ ಆಕೆ ಒಂದು ಗೆಟ್ ಟುಗೆದರ್ ಪಾರ್ಟಿಗೆ ಹೋಗಿ ನಂತರ ಮನೆಗೆ ವಾಪಸ್ ಬರುತ್ತಿರುವಾಗ ಯಾರೋ ಆಕೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ಈಗ ಇದೊಂದು ತುಂಬಾನೇ ಹೈ ಪ್ರೊಫೈಲ್ ಕೇಸ್ ಆಗಿದ್ದ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಈ ಕೇಸ್ ಅನ್ನ IPS ಆಫೀಸರ್ ಆಗಿದ್ದಂತಹ ಶ್ರೀಬಾಲಾಗೆ ಅಸೈನ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಶುರು ಮಾಡಿದ ಶ್ರೀಬಾಲಾ ಕಾರ್ ನಲ್ಲಿ ಸಿಕ್ಕಿದ್ದ ಮೊಬೈಲ್ ಸಿಮ್ ಕಾರ್ಡ್ ನನ್ನ ಚೆಕ್ ಮಾಡಿಸಿದಾಗ ಗೊತ್ತಾಗೋದು ಏನು ಅಂದ್ರೆ ಆ ಸಿಮ್ ಮೆಲ್ವಿನ್ ಎಂಬ ವ್ಯಕ್ತಿಯ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ ಅಂತ. ಹಾಗೂ ಆಕೆ ಮಿಸ್ಸಿಂಗ್ ಆಗೋದಕ್ಕೂ ಮುಂಚೆ ಆಕೆ ಮೊಬೈಲ್ ನಿಂದ 5-6 ಸಾರಿ SP ಅಬ್ರಾಹಿಂಗೆ ಕಾಲ್ ಹೋಗಿತ್ತು ಅಂತ ಗೊತ್ತಾಗುತ್ತೆ. ಸ್ನೇಹಿತರೆ, ಈಗ ನಮಗೆ ಗೊತ್ತಾಗೋದು ಏನಂದ್ರೆ ಈ ಶ್ರೀಬಾಲಾ ಹಾಗೂ ಅಬ್ರಾಹಂ ಒಳ್ಳೆಯ ಹೆಸರಿರುವ ಆಫೀಸರ್ಸ್ಗಳು, ಜೊತೆಗೆ ಅವರಿಬ್ಬರು ಒಳ್ಳೆಯ ಫ್ರೆಂಡ್ಗಳು ಕೂಡ ಆಗಿರುತ್ತಾರೆ. ಶ್ರೀಬಾಲಾ ತಕ್ಷಣವೇ ಈ ಕೇಸ್ ಫೈಲ್ ಅನ್ನ ತೆಗೆದುಕೊಂಡು ಹೋಗಿ ಅಬ್ರಾಹಂನನ್ನ ಮೀಟ್ ಮಾಡ್ತಾಳೆ. ಅಬ್ರಹಾಂ ಆ ಹೀರೋಯಿನ್ ಮಿಸ್ಸಿಂಗ್ ಆಗೋದಕ್ಕೂ ಮುಂಚೆ ನಿನಗೆ 5-6 ಬಾರಿ ಕಾಲ್ ಮಾಡಿದ್ದಾಳೆ, ನಿನಗೇನಾದರೂ ಆಕೆ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಅಬ್ರಹಾಂ, ಇಲ್ಲ, ಯಾರೋ ನನಗೆ ಪದೇ ಪದೇ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡುತ್ತಿರಬಹುದು ಅಂತ ಆ ಕಾಲ್ ಅನ್ನ ರಿಸೀವ್ ಮಾಡದೆ ಇಗ್ನೋರ್ ಮಾಡಿಬಿಟ್ಟೆ. ಇದನ್ನ ಬಿಟ್ರೆ ನನಗೇನು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶ್ರೀಬಾಲಾ, ನೋಡು ಅಬ್ರಹಾಂ, ಈ ಹೀರೋಯಿನ್ ಮಿಸ್ಸಿಂಗ್ ಆಗೋದಕ್ಕೂ ಮುಂಚೆ ನಿನಗೇನೆ ಕಾಲ್ ಮಾಡಿದ್ದಾಳೆ, ಬೇರೆ ಏನೋ ರೀಸನ್ ಇರಬೇಕಲ್ವಾ. ನೀನೊಂದು ಕೆಲಸ ಮಾಡು, ಈ ಕೇಸ್ ನ ಇನ್ವೆಸ್ಟಿಗೇಷನ್ ನಲ್ಲಿ ನನಗೆ ಹೆಲ್ಪ್ ಮಾಡು, ಇಬ್ಬರು ಸೇರಿ ಈ ಕೇಸ್ ಅನ್ನ ಸಾಲ್ವ್ ಮಾಡೋಣ ಅಂತ ಹೇಳ್ತಾರೆ. ಮೊದಲಿಗೆ ಅಬ್ರಹಾಂ, ಆಗೋದಿಲ್ಲ, ನನಗೆ ಬೇರೆ ಕೇಸ್ಗಳು ಪೆಂಡಿಂಗ್ ನಲ್ಲಿದೆ ಅಂತ ಹೇಳ್ತಾನೆ. ಆದರೆ ಶ್ರೀಬಾಲಾ ಅವನಿಗೆ ಫೋರ್ಸ್ ಮಾಡಿ ಈ ಕೇಸ್ ಫೈಲ್ ನನ್ನ ಅಲ್ಲೇ ಬಿಟ್ಟು ಹೋಗ್ತಾಳೆ. ACP ಅಬ್ರಾಹಿಂ ಬಗ್ಗೆ ನಮಗೆ ಗೊತ್ತಾಗೋದೇನೆಂದ್ರೆ ಇವನ ಪರ್ಸನಲ್ ಲೈಫ್ ಹಾಗೂ ಪ್ರೊಫೆಷನಲ್ ಲೈಫ್ ಎರಡೂ ಕಡೆ ಕೂಡ ತುಂಬಾನೇ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಿರ್ತಾನೆ. ಈತ ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಿದ್ದ ಒಬ್ಬ ಕ್ರಿಮಿನಲ್ ನ ಹಿಡಿದು ಎನ್ಕ್ವೈರಿ ಮಾಡ್ತಿದ್ದಾಗ ಆತ ಅವನ ಕಸ್ಟಡಿಯಲ್ಲಿ ಇರುವಾಗಲೇ ಸತ್ತು ಹೋಗಿರ್ತಾನೆ. ಹೀಗಾಗಿ ಡಿಪಾರ್ಟ್ಮೆಂಟ್ ನವರು ಅದೊಂದು ಲಾಕ್ಔಟ್ ಡೆತ್ ಅಂತ ಇವನ ಮೇಲೆ ಕೇಸ್ ಫೈಲ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಮತ್ತೊಂದು ಕಡೆ ಮದುವೆಯಾಗಿ ಹಲವು ವರ್ಷಗಳೇ ಕಳೆದಿದ್ದರು ಕೂಡ ಇವನಿಗೆ ಮಕ್ಕಳಾಗಿರೋದಿಲ್ಲ. ಮೆಡಿಕಲ್ ಏನಾದರೂ ಪ್ರಾಬ್ಲಮ್ ಇರಬಹುದು ಅಂತ ಚೆಕ್ ಮಾಡಿಸಿದಾಗ ಅಬ್ರಹಾಂಗೆ ಮಕ್ಕಳಾಗೋದಿಲ್ಲ ಅಂತ ಗೊತ್ತಾಗಿರುತ್ತೆ. ಅಟ್ಲೀಸ್ಟ್ ಯಾವುದಾದರೂ ಅನಾಥ ಮಗುವನ್ನು ದತ್ತು ಪಡೆದುಕೊಳ್ಳೋಣ ಅಂತ ತುಂಬಾ ಪ್ರಯತ್ನ ಪಟ್ಟರೂ ಕೂಡ ಕೊನೆ ಕ್ಷಣದಲ್ಲಿ ಏನಾದರೂ ಅಡ್ಡಿ ಬಂದು ಅದು ಕೂಡ ಸಾಧ್ಯ ಆಗ್ತಿರೋದಿಲ್ಲ. ಹೀಗೆ ಇಷ್ಟೆಲ್ಲ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಿದ್ರು ಕೂಡ ಶ್ರೀಬಾಲಾ ತುಂಬಾನೇ ಫೋರ್ಸ್ ಮಾಡಿದ ಕಾರಣ ಅಬ್ರಹಾಂ ಈ ಕೇಸನ್ನ ಇನ್ವೆಸ್ಟಿಗೇಷನ್ ನಲ್ಲಿ ಭಾಗಿಯಾಗುವುದಕ್ಕೆ ಒಪ್ಪಿಕೊಳ್ಳುತ್ತಾನೆ. ಮೊದಲಿಗೆ ಆ ಹೀರೋಯಿನ್ ಉಮಾ ಕಾಣೆಯಾಗಿರುವುದಕ್ಕೂ ಮುಂಚೆ ಆಕೆ ಅಟೆಂಡ್ ಮಾಡಿದ ಗೆಟ್ ಟುಗೆದರ್ ಪಾರ್ಟಿಯಲ್ಲಿದ್ದ CCTV ಕ್ಯಾಮೆರಾದ ಫುಟೇಜ್ ಗಳನ್ನು ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಮೆಲ್ವಿನ್ ಎಂಬ ಒಬ್ಬ ವ್ಯಕ್ತಿ ಅನುಮಾನಾಸ್ಪದಕವಾಗಿ ಉಮಾಳನ್ನೇ ಫಾಲೋ ಮಾಡ್ತಿರೋದನ್ನ ಗಮನಿಸುತ್ತಾರೆ. ಪಾರ್ಟಿ ಮುಗಿದ ನಂತರವೂ ಕೂಡ ಆ ಮೆಲ್ವಿನ್ ಉಮಾಳನ್ನೇ ಫಾಲೋ ಮಾಡ್ತಾ ಹೋಗ್ತಿರೋದನ್ನ ಕೂಡ ಅಬ್ಸರ್ವ್ ಮಾಡ್ತಾರೆ. ಈ ಫುಟೇಜ್ ನೋಡಿದ ಅಬ್ರಾಹಂ ಹಾಗೂ ಶ್ರೀಬಾಲಾಗೆ ಆ ಮೆಲ್ವಿನ್ ಮೇಲೆಯೇ ಅನುಮಾನ ಶುರುವಾಗುತ್ತೆ. ತಕ್ಷಣವೇ ಅವನ ಡೀಟೇಲ್ಸ್ ಗಳನ್ನ ಪತ್ತೆ ಮಾಡಿ ಆತ ವಾಸ ಮಾಡ್ತಿದ್ದ ಅಪಾರ್ಟ್ಮೆಂಟ್ಗೆ ಹೋಗಿ ಅರೆಸ್ಟ್ ಮಾಡಬೇಕು ಅಂತ
ಟ್ರೈ ಮಾಡ್ತಿದ್ದಾರೆ. ಆತ ತಪ್ಪಿಸಿಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡುತ್ತಾನೆ. ಕೊನೆಗೆ ತುಂಬಾ ಹೊತ್ತು ಅವನ ಜೊತೆ ಫೈಟ್ ಮಾಡಿ ಪೊಲೀಸರು ಅವನನ್ನ ಪೊಲೀಸ್ ಸ್ಟೇಷನ್ಗೆ ಎಳೆದುಕೊಂಡು ಬರ್ತಾರೆ. ಈಗ ಪೊಲೀಸರು ಅರೆಸ್ಟ್ ಮಾಡಿರುವ ಈ ಮೆಲ್ವಿನ್ ಯಾರು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳುತ್ತೀನಿ ಕೇಳಿ. ಸ್ನೇಹಿತರೆ, ಈ ಮೆಲ್ವಿನ್ ಕೋರ್ಟ್ನಲ್ಲಿ ಶಾರ್ಟ್ ಹ್ಯಾಂಡ್ ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಿರ್ತಾನೆ. ಕೆಲವು ತಿಂಗಳ ಹಿಂದೆ ಇವನು ಮಗಳು ಇದ್ದಕ್ಕಿದ್ದ ಹಾಗೆ ಕಾಣೆಯಾಗಿರುತ್ತಾಳೆ. ಪೊಲೀಸರು ಎಷ್ಟೇ ಹುಡುಕಿದ್ರು ಕೂಡ ಆಕೆ ಏನಾದ್ಲು ಅಂತಾನೆ ಗೊತ್ತಾಗಿರೋದಿಲ್ಲ. ಅವನ ಹೆಂಡತಿ ತಮ್ಮ ಮಗಳು ಕಾಣೆಯಾದ್ಲಲ್ಲ ಅಂತ ಅದೇ ಕೊರಗಿನಲ್ಲಿ ಡಿಪ್ರೆಷನ್ಗೆ ಒಳಗಾಗಿ ಕೊನೆಗೆ ಡ್ರಗ್ಸ್ ಕನ್ಸ್ಯೂಮ್ ಮಾಡೋದಕ್ಕೆ ಶುರು ಮಾಡುತ್ತಾಳೆ. ಕೊನೆಗೊಂದು ದಿನ ಅದೇ ಡ್ರಗ್ಸ್ ನ ನಶೆಯಲ್ಲಿ ತಮ್ಮ ಫ್ಲಾಟ್ ನ ಬಾಲ್ಕನಿಯಿಂದ ಕೆಳಗಡೆ ಬಿದ್ದು ಆನ್ ದಿ ಸ್ಪಾಟ್ ಸತ್ತು ಹೋಗಿರುತ್ತಾಳೆ. ಹೀಗೆ ತನ್ನ ಮಗಳನ್ನು ಹಾಗೂ ಹೆಂಡತಿಯನ್ನು ಕಳೆದುಕೊಂಡಿದ್ದ ಮೆಲ್ವಿನ್ ತನ್ನ ಅಪಾರ್ಟ್ಮೆಂಟ್ ನಲ್ಲಿ ಒಬ್ಬನೇ ವಾಸ ಮಾಡ್ತಿರ್ತಾನೆ. ಈಗ ವಾಸ್ತವದಲ್ಲಿ ಶ್ರೀಬಾಲ ಹೇಳು, ಮೆಲ್ವಿನ್ ಉಮಾಳನ್ನು ಯಾಕೆ ಕಿಡ್ನಾಪ್ ಮಾಡಿದೆ, ಆಕೆ ಏನ್ ಮಾಡ್ದೆ ಅಂತ ಕೇಳ್ತಾಳೆ. ಅದಕ್ಕೆ ಈತ ನಗುತ್ತಾ, ನೀವೇನು ಯೋಚನೆ ಮಾಡಬೇಡಿ, ಆಕೆಯನ್ನ ಯಾವ ಜಾಗಕ್ಕೆ ಕಳುಹಿಸಬೇಕಾಗಿತ್ತೋ ಅಲ್ಲಿಗೆ ಕಳುಹಿಸಿ ಕೊಟ್ಟಿದ್ದೀನಿ. ಆಕೆಯನ್ನ ಕಳುಹಿಸಿ ಕೊಡೋದಕ್ಕೂ ಮುಂಚೆ ಆಕೆಗೆ ನೋವಾಗದ ಹಾಗೆ ನೋಡಿಕೊಂಡಿದ್ದೀನಿ ಅಂತ ವಿಚಿತ್ರವಾಗಿ ನಗ್ತಾ ಹೇಳ್ತಾನೆ. ಇದನ್ನ ಕೇಳಿದ ಅವರಿಬ್ಬರಿಗೂ ಶಾಕ್ ಆಗುತ್ತೆ. ಏನು, ಉಮಾಳನ್ನು ಕೊಲೆ ಮಾಡಿದ, ಆಕೆಯನ್ನು ಯಾಕೆ ಕೊಲೆ ಮಾಡಿದೆ ಅಂತ ವಿಚಾರಿಸುತ್ತಾರೆ. ಅದಕ್ಕೆ ಮೆಲ್ವಿನ್ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡುತ್ತಾನೆ. ಕೆಲವು ದಿನಗಳ ಹಿಂದೆ ಈ ಮೆಲ್ವಿನ್ ಕೆಲಸಕ್ಕೆ ಹೋಗಿದ್ದಾಗ ಅವನ ಹೆಂಡತಿ ಶರೀನ್ ಬೇರೊಬ್ಬ ವ್ಯಕ್ತಿಯ ಜೊತೆಗೆ ಸುತ್ತಾಡುತ್ತಿರುವುದನ್ನ ಇವನ ಫ್ರೆಂಡ್ ನೋಡಿ ಇನ್ಫಾರ್ಮ್ ಮಾಡಿರ್ತಾನೆ. ರಾತ್ರಿ ಮನೆಗೆ ಬಂದ ಮೇಲೆ ತನ್ನ ಹೆಂಡತಿಗೆ ಇವತ್ತೆಲ್ಲಾದ್ರೂ ಹೊರಗಡೆ ಹೋಗಿದ್ದ ಅಂತ ವಿಚಾರಿಸಿದಾಗ ಆಕೆ ಇಲ್ವಲ್ಲ, ನಾನು ಮನೆಯಲ್ಲೇ ಇದ್ದೆ ಅಂತ ಸುಳ್ಳು ಹೇಳಿರ್ತಾರೆ. ಮರುದಿನ ಬೆಳಗ್ಗೆ ಈತ ರೆಡಿಯಾಗಿ ಆಫೀಸ್ಗೆ ಹೋಗೋ ತರ ಹೊರಗಡೆ ಹೋಗಿ ನಂತರ ತನ್ನ ಹೆಂಡತಿ ಯಾರನ್ನಾದರೂ ಭೇಟಿ ಮಾಡೋದಕ್ಕೆ ಹೋಗುತ್ತಾಳ ಅಂತ ಆಕೆಯನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಶಾಕಿಂಗ್ಲಿ ತನ್ನ ಗಂಡ ಕೆಲಸಕ್ಕೆ ಹೋದ ಅಂತ ಕನ್ಫರ್ಮ್ ಮಾಡಿಕೊಂಡ ಶರೀನ್ ಕಾಲೇಜಿನಲ್ಲಿ ಮೆಲ್ವಿನ್ ಹಾಗೂ ತನಗೂ ಕೂಡ ಕ್ಲಾಸ್ಮೇಟ್ ಆಗಿದ್ದ ಎಮಲ್ ಎಂಬ ವ್ಯಕ್ತಿಯನ್ನ ಮೀಟ್ ಮಾಡ್ತಾಳೆ. ಇಬ್ಬರು ಖುಷಿಯಾಗಿ ಹಗ್ ಮಾಡಿ ನಂತರ ಕಾರಿನಲ್ಲಿ ಎಲ್ಲಿಗೋ ಹೋಗ್ತಾರೆ. ಇದನ್ನು ನೋಡಿದ ಮೆಲ್ವಿನ್ಗೆ ತುಂಬಾನೇ ಬೇಜಾರಾಗುತ್ತೆ. ತನ್ನ ಹೆಂಡತಿ ತಾನು ಮಾಡುತ್ತಿರುವ ತಪ್ಪನ್ನ ತಾನೇ ತಿದ್ದಿಕೊಂಡು ಸರಿ ಹೋಗ್ತಾಳೆ ಅಂತ ಸುಮ್ಮನಾಗ್ತಾನೆ. ಆದರೆ ಕೆಲವು ದಿನಗಳ ನಂತರ ಈ ಮೆಲ್ವಿನ್ಗೆ ಪರಿಚಯ ಇದ್ದ ಒಬ್ಬ ಟ್ರಾವೆಲ್ ಏಜೆನ್ಸಿಯಲ್ಲಿ ಕೆಲಸ ಮಾಡುತ್ತಿದ್ದ ಇವನ ಫ್ರೆಂಡ್ ಕಾಲ್ ಮಾಡಿ ಕರೀತಾನೆ. ತಕ್ಷಣವೇ ಹೋಗಿ ನೋಡಿದ್ರೆ ಆತ ಮೆಲ್ವಿನ್, ನಿನ್ನ ಹೆಂಡತಿ ಶರೀನ್ ಇಲ್ಲಿಗೆ ಬಂದಿದ್ಲು. ಎಮಲ್ ಎಂಬ ವ್ಯಕ್ತಿ ಜೊತೆ ದುಬೈಗೆ ಹೋಗೋದಕ್ಕೆ ಫ್ಲೈಟ್ ಬುಕ್ಕಿಂಗ್ ಮಾಡಿದ್ದಾಳೆ. ನಾನು ಬಹುಶಃ ಈ ವಿಷಯ ನಿನಗೆ ಗೊತ್ತಿರಬಹುದು ಅಂತ ಅಂದುಕೊಂಡೆ, ಆದರೆ ಯಾವುದಕ್ಕೂ ಇರಲಿ ನಿನಗೆ ಹೇಳೋಣ ಅಂತ ನಿನ್ನನ್ನು ಇಲ್ಲಿಗೆ ಕರೆದೆ ಅಂತ ಇನ್ಫಾರ್ಮ್ ಮಾಡ್ತಾನೆ. ಈ ವಿಷಯವನ್ನು ಕೇಳ್ತಿದ್ದ ಹಾಗೆ ಮೆಲ್ವಿನ್ಗೆ ಒಂದೇ ಸಾರಿ ಶಾಕ್ ಆಗಿ ಹೋಗುತ್ತೆ. ಹಾಗಾದ್ರೆ ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಎಮಲ್ ಜೊತೆ ದುಬೈಗೆ ಓಡಿ ಹೋಗೋದಕ್ಕೆ ಪ್ಲಾನ್ ಮಾಡಿದ್ದಾಳಲ್ಲ ಅಂತ ತುಂಬಾನೇ ಕೋಪ ಬರುತ್ತೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ನನಗೇನೆ ನನ್ನ ಹೆಂಡತಿ ಮೋಸ ಮಾಡೋದಕ್ಕೆ ಹೊರಟಿದ್ದಾಳಲ್ಲ ಅಂತ ಆಕೆ ಮೇಲೆ ಸೇಡನ್ನ ತೀರಿಸಿಕೊಳ್ಳುವುದಕ್ಕೆ ಡಿಸೈಡ್ ಮಾಡುತ್ತಾನೆ. ಆ ದಿನ ಸಂಜೆ ಆಕೆಗೆ ಹುಷಾರಿಲ್ಲದ ಹಾಗೆ ಮಾಡಿ ಆಂಟಿಬಯೋಟಿಕ್ ಇಂಜೆಕ್ಷನ್ ಅನ್ನ ಕೊಡುವ ನೆಪದಲ್ಲಿ ಆಕೆಯ ಬಾಡಿಗೆ ಡ್ರಗ್ಸ್ ಅನ್ನ ಇಂಜೆಕ್ಟ್ ಮಾಡಿ ಬಿಡುತ್ತಾನೆ. ಮರುದಿನ ಬೆಳಿಗ್ಗೆ ಈತ ಎಂದಿನಂತೆ ರೆಡಿಯಾಗಿ ಕೋರ್ಟ್ಗೆ ಕೆಲಸಕ್ಕೆ ಹೋಗ್ತಾನೆ. ಮತ್ತೊಂದು ಕಡೆ ಶರೀನ್ ಈಗಲೂ ಕೂಡ ಆ ಡ್ರಗ್ಸ್ ನ ನಶೆಯಲ್ಲೇ ಇರ್ತಾಳೆ. ಮನೆಯಿಂದ ಸ್ವಲ್ಪ ದೂರ ಬಂದು ಬೇಕಂತಲೇ ತನ್ನ ಕಾರನ್ನ ಪಕ್ಕಕ್ಕೆ ಪಾರ್ಕ್ ಮಾಡ್ತಾನೆ. ಮನೆಯಲ್ಲಿ ಒಂದು ಇಂಪಾರ್ಟೆಂಟ್ ಫೈಲ್ ಅನ್ನ ಮರೆತು ಬಂದಿದ್ದೀನಿ ಅಂತ ಅನಿಸುತ್ತದೆ. ಆ ಫೈಲ್ ಅಲ್ಲೇ ಇದೆಯಾ ಚೆಕ್ ಮಾಡುವಂತ ಮಾತನ್ನ ಸ್ಟಾರ್ಟ್ ಮಾಡ್ತಾನೆ. ನಂತರ ನಿನ್ನ ಧ್ವನಿ ಸರಿಯಾಗಿ ಕೇಳಿಸುತ್ತಿಲ್ಲ, ಬಾಲ್ಕನಿಗೆ ಬಂದು ಮಾತನಾಡು ಅಂತ ಹೇಳ್ತಾನೆ. ಮೊದಲೇ ನಶೆಯಲ್ಲಿದ್ದ ಶರೀನ್ ಸರಿ ಅಂತ ಬಾಲ್ಕನಿ ಕಡೆ ಬರೋದಕ್ಕೆ ಹೋಗಿ ಬಾಗಿಲನ್ನ ಎಡವಿ ಅಲ್ಲಿಂದ ಕೆಳಗಡೆ ಬಿದ್ದು ಆನ್ ದ ಸ್ಪಾಟ್ ಸತ್ತು ಹೋಗಿರುತ್ತಾಳೆ. ತಾನು ಹಾಕಿಕೊಂಡಿದ್ದ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಮೆಲ್ವಿನ್ಗೆ ತುಂಬಾನೇ ಖುಷಿ ಆಗುತ್ತೆ. ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಿದ್ದ ಪೊಲೀಸರು ಏನಂದುಕೊಂಡಿರುತ್ತಾರೆ ಅಂದ್ರೆ, ತಮ್ಮ ಮಗಳು ಮಿಸ್ಸಿಂಗ್ ಆಗಿದ್ದ ಕಾರಣ ಡಿಪ್ರೆಷನ್ ನಲ್ಲಿ ಶರೀನ್ ಡ್ರಿಂಕ್ಸ್ ಮಾಡಿ ಅದೇ ನಶೆಯಲ್ಲಿ ಬಾಲ್ಕನಿಯಿಂದ ಕೆಳಗೆ ಬಿದ್ದು ಸತ್ತು ಹೋದಳು ಅಂತ ಕೇಸನ್ನ ಕ್ಲೋಸ್ ಮಾಡಿ ಬಿಡ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ಈತ ಹೇಳಿದ್ದನ್ನ ಕೇಳಿ ಶ್ರೀಬಾಲ ಹಾಗೂ ಅಬ್ರಾಹಂಗೆ ಮತ್ತಷ್ಟು ಶಾಕ್ ಆಗುತ್ತೆ. ನಿನ್ನ ಹೆಂಡತಿ ನಿನಗೆ ಮೋಸ ಮಾಡಿದ್ದೇನೋ ನಿಜಾನೇ, ಆದರೆ ನೀನು
ಬೇಕಂದಿದ್ರೆ ಆಕೆಯನ್ನು ದೂರ ಆಗಿ ಜೀವನವನ್ನು ನಡೆಸಬಹುದಿತ್ತಲ್ವಾ? ಆಕೆಯನ್ನು ನೀನು ಕೊಲೆ ಮಾಡಿದ್ದು ತಪ್ಪಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಈ ಮೆಲ್ವಿನ್ ಮತ್ತೆ ನಗುತ್ತಾ, ಮೇಡಮ್, ನಿಮಗೊಂದು ವಿಷಯ ಗೊತ್ತಾ? ನಾವು ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರ್ತೀವೋ ಅವರು ನಮಗೆ ಮೋಸ ಮಾಡಿದಾಗ ಅದನ್ನು ತಡೆದುಕೊಳ್ಳುವುದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆ ರೀತಿ ಮೋಸ ಮಾಡುವವರಿಗೆ ಈ ಭೂಮಿಯ ಮೇಲೆ ಬದುಕುವಂತಹ ಹಕ್ಕೇ ಇಲ್ಲ. ಅದಕ್ಕೇನೆ ನಾನು ನನ್ನ ಹೆಂಡತಿಯನ್ನ ಸಾಯಿಸಿ ಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ಶ್ರೀಬಾಲ, ನಿನ್ನ ಹೆಂಡತಿಯನ್ನೇನೋ ಕೊಲೆ ಮಾಡಿದೆ, ಆದರೆ ಅದಕ್ಕೂ ಹೀರೋಯಿನ್ ಉಮಾಗೂ ಏನು ಸಂಬಂಧ? ಆಕೆಯನ್ನ ಯಾಕೆ ಕೊಲೆ ಮಾಡಿದೆ ಅಂತ ಕೇಳ್ತಾರೆ. ಅದಕ್ಕೆ ಈತ, ಮೇಡಮ್, ನನ್ನ ಹೆಂಡತಿಯನ್ನು ಸಾಯಿಸಿದ ನಂತರ ನನ್ನ ನೆಕ್ಸ್ಟ್ ಟಾರ್ಗೆಟ್ ಇದ್ದಿದ್ದು ಮೆಲ್ವಿನ್ ಅನ್ನ ಸಾಯಿಸಬೇಕು ಅಂತ. ಆದರೆ ಆತ ಅಷ್ಟರಲ್ಲೇ ದುಬೈಗೆ ಎಸ್ಕೇಪ್ ಆಗಿದ್ದ. ಅವನನ್ನು ಹೇಗಾದರೂ ಮಾಡಿ ಮುಗಿಸಲೇಬೇಕು ಅಂತ ಕಾಯ್ತಿದ್ದೆ. ಆಗಲೇ ನನಗೆ ಗೊತ್ತಾಯ್ತು, ನಮ್ಮ ಕಾಲೇಜಿನ ಹಳೆಯ ಸ್ಟೂಡೆಂಟ್ಸ್ಗಳೆಲ್ಲ ಸೇರಿ ಅರೇಂಜ್ ಮಾಡಿದ್ದ ಗೆಟ್ ಟುಗೆದರ್ ಪಾರ್ಟಿಗೆ ಆತ ಕೂಡ ಬರ್ತಿದ್ದಾನೆ ಅಂತ. ಅವನನ್ನು ಹೇಗಾದರೂ ಮಾಡಿ ಆ ಪಾರ್ಟಿಯಲ್ಲೇ ಮುಗಿಸಿ ಬಿಡೋಣ ಅಂತ ಡಿಸೈಡ್ ಮಾಡಿ ಫಾಲೋ ಮಾಡೋದಕ್ಕೆ ಶುರು ಮಾಡಿದೆ. ಆದರೆ ಪಾರ್ಟಿಯಲ್ಲಿ ತುಂಬಾನೇ ಜನಗಳಿದ್ದ ಕಾರಣ ಅಲ್ಲಿ ಅವನನ್ನು ಸಾಯಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ನಂತರ ಪಾರ್ಟಿ ಮುಗಿತಿದ್ದ ಹಾಗೆ ಅವನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಬೇಕು ಅಂತ ಕಾಯ್ತಿದ್ದೆ. ಆದರೆ ಆತ ಪಾರ್ಟಿ ಮುಗಿಸಿದ್ದ ಹಾಗೆ ತನ್ನ ಕಾರ್ನಲ್ಲಿ ಮನೆಗೆ ಹೋದರೆ ಆ ಹೀರೋಯಿನ್ ಉಮಾಳ ಕಾರ್ನಲ್ಲಿ ಹೊರಟ. ಅವರ ಕಾರನ್ನೇ ಫಾಲೋ ಮಾಡ್ತಾ ಹೋದೆ. ನಾನು ಸುತ್ತಮುತ್ತ ಯಾರೂ ಕೂಡ ಇಲ್ಲದ ಜಾಗವನ್ನ ನೋಡಿ ಅವರ ಕಾರನ್ನ ಅಡ್ಡ ಹಾಕಿ ಅವರಿಬ್ಬರಿಗೂ ಪ್ರಜ್ಞೆ ತಪ್ಪುವ ಸ್ಪ್ರೇ ಅನ್ನು ಮಾಡಿಬಿಟ್ಟೆ. ನಂತರ ಯಾರೂ ಇಲ್ಲದ ಜಾಗಕ್ಕೆ ಅವರಿಬ್ಬರನ್ನ ಎಳೆದುಕೊಂಡು ಹೋಗಿ ಕೊಲೆ ಮಾಡಿಬಿಟ್ಟೆ ಮೇಡಮ್. ಅಷ್ಟಕ್ಕೂ ಆ ಹೀರೋಯಿನ್ ಉಮಾ ಮೇಲೆ ನನಗೆ ಯಾವ ದ್ವೇಷ ಕೂಡ ಇರಲಿಲ್ಲ. ಆದರೆ ಆ ದಿನ ನಾನು ಉಮಾಳನ್ನ ಬಿಟ್ಟು ಕೇವಲ ಎಮೆಲ್ನನ್ನ ಮಾತ್ರ ಕಿಡ್ನಾಪ್ ಮಾಡಿದ್ರೆ ಆಕೆ ಖಂಡಿತ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಿದ್ಲು. ಹೀಗಾಗಿ ಅವಳನ್ನು ಕೂಡ ಕಿಡ್ನಾಪ್ ಮಾಡಿಕೊಂಡು ಹೋಗಿ ಕೊಲೆ ಮಾಡಬೇಕಾಯಿತು ಅಂತ ಮತ್ತೆ ವಿಚಿತ್ರವಾಗಿ ನಗುತ್ತಾ ಹೇಳ್ತಾನೆ. ಸರಿ, ಅವರಿಬ್ಬರ ಡೆಡ್ ಬಾಡಿಗಳು ಎಲ್ಲಿದೆ ಅಂತ ಕೇಳಿದಾಗ ಆ ಬಾಡಿಗಳು ಸಿಗದ ಹಾಗೆ ಕಾಡಿನ ಒಳಗಡೆ ಬಿಸಾಕಿದ್ದೇನೆ ಅಂತ ಹೇಳ್ತಾನೆ. ತಕ್ಷಣವೇ ಪೊಲೀಸರ ಟೀಮ್ ಅವರಿಬ್ಬರ ಡೆಡ್ ಬಾಡಿ ಎಲ್ಲಿದೆ ತೋರಿಸು ಅಂತ ಮೆಲ್ವಿನ್ ಅನ್ನ ಕರೆದುಕೊಂಡು ಆತ ಹೇಳಿದ ಕಾಡಿಗೆ ಬರ್ತಾರೆ. ಆದರೆ ಆ ದಿನ ತುಂಬಾನೇ ಕತ್ತಲಿದ್ದ ಕಾರಣ ಹಾಗೂ ಕಾಡಿನಲ್ಲಿ 21 ದಿನಗಳ ಕಾಲ ಮಂಜು ಕವಿಯುವ ಸಮಯದಲ್ಲಿ ಬಾಡಿಯನ್ನ ಡಿಸ್ಪೋಸ್ ಮಾಡಿದ್ದ ಕಾರಣ ಡೆಡ್ ಬಾಡಿಗಳನ್ನ ಎಲ್ಲಿ ಬಿಸಾಕ್ತೆ ಅಂತ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳ್ತಾನೆ. ಈಗ ಪೊಲೀಸರಿಗೆ ಎದುರಾಗುವ ಮತ್ತೊಂದು ಪ್ರಾಬ್ಲಮ್ ಅಂದ್ರೆ ಆ ಕಾಡಿನಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ 21 ದಿನಗಳ ಕಾಲ ತುಂಬಾನೇ ದಟ್ಟವಾದ ಮಂಜು ಕವಿಯುತ್ತೆ. ಆ ಸಮಯದಲ್ಲಿ ಆ ಕಾಡಿನ ದಾರಿಯಲ್ಲಿ ಓಡಾಡುವ ಗಾಡಿಗಳು ಕೂಡ ಕಾಣಿಸುವುದಿಲ್ಲ. ಈಗ ಆ ಡೆಡ್ ಬಾಡಿಗಳನ್ನ ಹೇಗಾದರೂ ಮಾಡಿ ಆದಷ್ಟು ಬೇಗ ರಿಕವರ್ ಮಾಡಿಕೊಳ್ಳಬೇಕು ಅಂತ ಅವರಿಬ್ಬರಿಗೆ ತುಂಬಾನೇ ಪ್ರೆಷರ್ ಶುರುವಾಗುತ್ತೆ. ಮರುದಿನ ಮತ್ತೆ ಮೆಲ್ವಿನ್ ಅನ್ನ ಕರೆಸಿಕೊಂಡು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಈ ಮೆಲ್ವಿನ್ ನೋಡಿದ್ರೆ ಅಬ್ರಾಹಂನ ನೋಡಿ ನಗುತ್ತಾ, ಸರ್, ನಿಮಗೆ 100% ನಂಬಿಕೆ ಇದೆಯಾ ನಿಮ್ಮ ಹೆಂಡತಿ ನಿಮಗೆ ಮೋಸ ಮಾಡೋದಿಲ್ಲ ಅಂತ? ನಂತರ ಶ್ರೀಬಾಲಳನ್ನು ನೋಡಿ, ಮೇಡಮ್, ನಿಮಗೂ ಕೂಡ 100% ನಂಬಿಕೆ ಇದೆಯಾ? ನೀವು ಮದುವೆಯಾಗಿರುವ ನಿಮ್ಮ ಗಂಡ ನಿಮಗೆ ಮೋಸ ಮಾಡ್ತಿಲ್ಲ ಅಂತ ಕೇಳ್ತಾನೆ. ಇವನ ಮಾತುಗಳನ್ನು ಕೇಳಿದ ಅವರಿಬ್ಬರಿಗೂ ತುಂಬಾನೇ ಕೋಪ ಬರುತ್ತೆ. ತಲೆಹರಟೆ ಮಾತನಾಡಬೇಡ, ನಾವು ಕೇಳಿದ್ದಕ್ಕಷ್ಟೇ ಉತ್ತರ ಕೊಡು. ಆ ಡೆಡ್ ಬಾಡಿಗಳನ್ನ ಎಲ್ಲಿ ಡಿಸ್ಪೋಸ್ ಮಾಡಿದೆ ಸರಿಯಾಗಿ ನೆನಪಿಸಿಕೊಂಡು ಹೇಳು ಅಂತ ಹೆದರಿಸುತ್ತಾರೆ. ಅಷ್ಟರಲ್ಲಿ ಪೊಲೀಸ್ ಕಸ್ಟಡಿಯ ಸಮಯ ಮುಗಿದಿದ್ದ ಕಾರಣ ಇವನನ್ನ ವಿಚಾರಣಾಧೀನ ಕೈದಿಯಾಗಿ 2 ದಿನಗಳ ನಂತರ ಅಬ್ರಾಹಿಂ ಪೊಲೀಸ್ ಸ್ಟೇಷನ್ ನಲ್ಲಿ ಇದ್ದಾಗ ಅವನ ಮೊಬೈಲ್ಗೆ ಅವನ ಅಕೌಂಟ್ ನಿಂದ 5 ಲಕ್ಷ ರೂಪಾಯಿ ವಿತ್ಡ್ರಾ ಆಗಿದೆ ಅಂತ ಮೆಸೇಜ್ ಬರುತ್ತೆ. ಅಷ್ಟೊಂದು ದುಡ್ಡು ತನ್ನ ಅಕೌಂಟ್ ನಿಂದ ವಿತ್ಡ್ರಾ ಆಗಿದ್ದನ್ನ ನೋಡಿದ ಅಬ್ರಾಹಿಂಗೆ ಶಾಕ್ ಆಗುತ್ತೆ. ತಕ್ಷಣವೇ ಮನೆಗೆ ಹೋಗಿ ತನ್ನ ಹೆಂಡತಿಯನ್ನ ಕೇಳ್ತಾನೆ. ಅದಕ್ಕೆ ಆಕೆ, ಹೌದು, ನಾನೇ ವಿತ್ಡ್ರಾ ಮಾಡಿದ್ದು. ನಮ್ಮಪ್ಪನ ಮನೆಗೆ ರಿನೋವೇಷನ್ ಮಾಡೋದಕ್ಕೆ ದುಡ್ಡಿನ ಅವಶ್ಯಕತೆ ಇತ್ತಂತೆ. ಅದಕ್ಕೆ ನಾನೇ 5 ಲಕ್ಷ ವಿತ್ಡ್ರಾ ಮಾಡಿ ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ. ಈಗ ಅಬ್ರಾಹಿಂಗೆ ಇದ್ದಕ್ಕಿದ್ದ ಹಾಗೆ ಮೆಲ್ವಿನ್ ಹೇಳಿದ ಆ ಮಾತು ನೆನಪಾಗುತ್ತೆ. ನಿಮಗೆ 100% ನಂಬಿಕೆ ಇದೆಯಾ ನಿಮ್ಮ ಹೆಂಡತಿ ನಿಮಗೆ ಮೋಸ ಮಾಡೋದಿಲ್ಲ ಅಂತ ಕೇಳಿದ್ದ ಅಲ್ವಾ? ಅದೇ ಮಾತುಗಳು ಈಗ ಅಬ್ರಾಹಿಂಯಲ್ಲಿ ಓಡೋಡೋದಕ್ಕೆ ಶುರು ಮಾಡುತ್ತದೆ. ಕನ್ಫರ್ಮ್ ಮಾಡಿಕೊಳ್ಳುವುದಕ್ಕೆ ಅಂತ ಮರುದಿನ ಬೆಳಗ್ಗೆ ತನ್ನ ಮಾವನಿಗೆ ಫೋನ್ ಮಾಡಿ, ನಿಮ್ಮ ಮಗಳು 5 ಲಕ್ಷ ರೂಪಾಯಿಯನ್ನು ಸೆಂಡ್ ಮಾಡಿದ್ಲ ಅಂತ ಕೇಳ್ತಾನೆ. ಅದಕ್ಕೆ ಇವನ ಮಾವ, ಏನು 5 ಲಕ್ಷ ರೂಪಾಯಿನ?
ಅಬ್ರಾಹಿಂ, ನಾನು ಯಾವ ರಿನೋವೇಷನ್ ಕೂಡ ಮಾಡಿಸ್ತಿಲ್ಲ. ಮನೆಯ ರಿನೋವೇಷನ್ ಮುಗಿದು ಆಗಲೇ 3 ತಿಂಗಳು ಆಯ್ತಲ್ಲ, ನಿನಗೆ ಗೊತ್ತಿಲ್ವಾ ಅಂತ ರಿಟರ್ನ್ ಕೇಳ್ತಾನೆ. ತನ್ನ ಮಾವ ಕೇಳಿದ ಮಾತುಗಳನ್ನು ಕೇಳಿದ ಅಬ್ರಾಹಿಂಗೆ ಒಂದೇ ಸಾರಿ ಶಾಕ್ ಆಗುತ್ತೆ. ಈಗ ಅಬ್ರಾಹಂಗೂ ಕೂಡ ತನ್ನ ಹೆಂಡತಿಯ ಮೇಲೆ ಅನುಮಾನ ಶುರುವಾಗುತ್ತೆ. ತಕ್ಷಣ ತನ್ನ ಹೆಂಡತಿ ಯೂಸ್ ಮಾಡ್ತಿದ್ದ ಸಿಮ್ನ ಕಂಪನಿಗೆ ಹೋಗಿ ಅವಳ ಕಾಲ್ ರೆಕಾರ್ಡಿಂಗ್ಸ್ ಗಳನ್ನ ಚೆಕ್ ಮಾಡಿಸುತ್ತಾನೆ. ಶಾಕಿಂಗ್ಲಿ ಆಕೆ ಕಳೆದ ಕೆಲವು ತಿಂಗಳುಗಳಿಂದ ರೋನಿ ಎಂಬ ಒಬ್ಬ ವ್ಯಕ್ತಿಯ ಜೊತೆ ಪದೇ ಪದೇ ಫೋನ್ನಲ್ಲಿ ಮಾತನಾಡುತ್ತಿರುತ್ತಾಳೆ ಅಂತ ಗೊತ್ತಾಗುತ್ತೆ. ಆ ರೋನಿ ಯಾರು ಅಂತ ಕಂಡು ಹಿಡಿಯೋದಕ್ಕೆ ಅಬ್ರಾಹಿಂ ತನ್ನ ಹೆಂಡತಿಯನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಶಾಕಿಂಗ್ಲಿ ಅವನ ಹೆಂಡತಿ ಅರೋನ್ ಎಂಬ ವ್ಯಕ್ತಿಯನ್ನ ಮೀಟ್ ಮಾಡಿ ಅವನ ಜೊತೆ ಕಾರ್ನಲ್ಲಿ ಎಲ್ಲಿಗೋ ಹೋಗ್ತಾಳೆ. ತಕ್ಷಣ ತನ್ನ ಗಾಡಿಯ ಬಳಿ ಬಂದು ನೋಡಿದಾಗ ಗಾಡಿಯ ಸೀಟ್ಗೆ ಒಂದು ಪೇಪರ್ ಅನ್ನ ಯಾರೋ ಸಿಕ್ಕಿಸಿ ಹೋಗಿರುತ್ತಾರೆ. ಅದನ್ನು ತೆಗೆದು ಓಪನ್ ಮಾಡಿ ನೋಡಿದ್ರೆ ಅವನ ಹೆಂಡತಿ ಹಾಗೂ ರೋನಿಯ ಹೆಸರಿನಲ್ಲಿ ಮುಂಬೈಗೆ ಹೋಗೋದಕ್ಕೆ ಅಂತ 2 ಫ್ಲೈಟ್ ಬುಕ್ಕಿಂಗ್ ಆಗಿರುತ್ತೆ. ಇದನ್ನು ನೋಡಿದ ಅಬ್ರಾಹಿಂಗೆ ತನ್ನ ಹೆಂಡತಿ ತನಗೆ ಮೋಸ ಮಾಡ್ತಿದ್ದಾಳೆ ಅಂತ ಕನ್ಫರ್ಮ್ ಆಗುತ್ತೆ. ಆ ದಿನ ರಾತ್ರಿ ಇವನ ಹೆಂಡತಿ ಮನೆಗೆ ಬರ್ತಾಳೆ. ನಾಳೆ ಎಲ್ಲಾದರೂ ಹೊರಗಡೆ ಹೋಗ್ತಿದ್ದೀಯಾ ಅಂತ ಕೇಳಿದಾಗ ಇವನ ಹೆಂಡತಿ, ಹೌದು, ನಾಳೆ ಆಫೀಸ್ ಕಡೆಯಿಂದ ಒಂದು ಟ್ರಿಪ್ಗೆ ಕರೆದುಕೊಂಡು ಹೋಗ್ತಿದ್ದಾರೆ, ನಾನು ವಾಪಸ್ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಅಬ್ರಾಹಿಂಗೆ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತಿರುವ ತನ್ನ ಹೆಂಡತಿ ತನಗೆ ಮೋಸ ಮಾಡುತ್ತಿದ್ದಾಳಲ್ಲ ಅಂತ ತುಂಬಾನೇ ಬೇಜಾರಾಗುತ್ತೆ. ಆಗ ಮೆಲ್ವಿನ್ ಹೇಳಿದ ಮತ್ತೊಂದು ಮಾತು ನೆನಪಾಗುತ್ತೆ. ಅದೇ, ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತಿರುವವರು ನಮಗೆ ಮೋಸ ಮಾಡಿದ್ರೆ ಅದನ್ನ ತಡೆದುಕೊಳ್ಳುವುದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದು ನೆನಪಾಗುತ್ತೆ. ಈಗ ಅದೇ ಕೋಪದಲ್ಲಿ ಗಂಡ ಹೆಂಡತಿಯ ಮಧ್ಯೆ ತಮ್ಮ ಮ್ಯಾರಿಡ್ ಲೈಫ್ ನನ್ನ ಹಾಳು ಮಾಡುತ್ತಿರುವ ರೋನಿಯನ್ನ ಸಾಯಿಸಿ ಬಿಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಮರುದಿನ ಬೆಳಗ್ಗೆ ಆ ರೋನಿ ಸೈಕ್ಲಿಂಗ್ ಮಾಡ್ತಿದ್ದಾಗ ಯಾರು ಇಲ್ಲದ ಜಾಗವನ್ನ ನೋಡಿ ಅವನ ಸೈಕಲ್ಗೆ ಕಾರಿನಿಂದ ಗುದ್ದಿ ಆಕ್ಸಿಡೆಂಟ್ ಮಾಡಿ ಸಾಯಿಸಿ ಬಿಡುತ್ತಾನೆ. ಮತ್ತೊಂದು ಕಡೆ ಆಫೀಸರ್ ಶ್ರೀಬಾಲಾಳ ಫ್ಯಾಮಿಲಿಯನ್ನು ನೋಡ್ತೀವಿ. ಶ್ರೀಬಾಲ ಮನೆಯಲ್ಲಿ ತನ್ನ ಗಂಡ, ಮಗಳು ಹಾಗೂ ತನ್ನ ರಿಟೈರ್ಡ್ ಪೊಲೀಸ್ ಆಫೀಸರ್ ಆಗಿರುವ ವಯಸ್ಸಾದ ತಂದೆ ಜೊತೆ ವಾಸ ಮಾಡ್ತಿರ್ತಾಳೆ. ಇವಳ ತಂದೆ ಇನ್ನೇನು ಪೊಲೀಸ್ ಸರ್ವಿಸ್ ನಿಂದ ರಿಟೈರ್ಮೆಂಟ್ ಆಗಬೇಕು ಅನ್ನುವಾಗ ಒಂದು ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಹೋಗಿ ನಡೆದ ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ಅವರ ಬಾಡಿ ಕಂಪ್ಲೀಟ್ ಆಗಿ ಪ್ಯಾರಲೈಸ್ ಆಗಿ ಬಿಟ್ಟಿರುತ್ತೆ. ಅವರ ಪ್ರತಿಯೊಂದು ಕೆಲಸವನ್ನು ಕೂಡ ಬೇರೆಯವರೇ ಮಾಡಿಸಬೇಕಾಗಿರುತ್ತೆ. ಮರುದಿನ ಈಕೆ ಕೆಲಸ ಮುಗಿಸಿಕೊಂಡು ವಾಪಸ್ ಮನೆಗೆ ಬಂದಾಗ ಟೇಬಲ್ನ ಮೇಲೆ ಒಂದು ಪೇಪರ್ ಕಟ್ಟಿಂಗ್ ಅನ್ನ ಇಡಲಾಗಿರುತ್ತೆ. ಅದರಲ್ಲಿ ಇವಳ ತಂದೆಗೆ ಆಕ್ಸಿಡೆಂಟ್ ಆಗಿದ್ದ ಸಮಯದಲ್ಲಿ ಪ್ರಿಂಟ್ ಆಗಿದ್ದ ಒಂದು ಪೇಪರ್ ಅನ್ನ ಅಂಟಿಸಿ, ಶ್ರೀಬಾಲ, ನಿನ್ನ ತಂದೆ ಶ್ರೀನಿವಾಸ್ ಅವರದ್ದು ಒಂದು ನಾರ್ಮಲ್ ಆಕ್ಸಿಡೆಂಟ್ ಅಲ್ಲ, ಅದರ ಹಿಂದೆ ಬೇರೆ ಏನೋ ಮಿಸ್ಟರಿ ಇದೆ, ಅದನ್ನ ಇನ್ವೆಸ್ಟಿಗೇಷನ್ ಮಾಡು ಅಂತ ಬರೆದಿರುತ್ತೆ. ಇದನ್ನು ನೋಡಿದ ಶ್ರೀಬಾಲಗೆ ತುಂಬಾ ಶಾಕ್ ಆಗುತ್ತೆ. ನನ್ನ ತಂದೆಗೆ ಯಾರೋ ಬೇಕು ಅಂತಾಲೆ ಆಕ್ಸಿಡೆಂಟ್ ಮಾಡಿದ್ರ, ನಾನು ಇದರ ಬಗ್ಗೆ ಯೋಚನೆ ಮಾಡಲಿಲ್ವಲ್ಲ ಅಂತ ಅಂದುಕೊಳ್ಳುತ್ತಾಳೆ. ತಕ್ಷಣ ತನ್ನ ತಂದೆ ಜೊತೆ ಕೆಲಸ ಮಾಡ್ತಿದ್ದ ಅವರ ಕೊಲೀಗ್ ಹೋಗಿ ಮೀಟ್ ಮಾಡ್ತಾಳೆ. ಆ ವ್ಯಕ್ತಿ ಹೇಳೋದು ಏನಂದ್ರೆ, ನಿನ್ನ ತಂದೆಗೆ ಆಕ್ಸಿಡೆಂಟ್ ಆಗೋದಕ್ಕೆ ಸ್ವಲ್ಪ ಸಮಯದ ಮುಂಚೆ ನನ್ನನ್ನು ಬಂದು ಮೀಟ್ ಮಾಡಿದ್ರು. ನನಗೆ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಹೇಳಬೇಕು ಅನ್ನುವಷ್ಟರಲ್ಲಿ ಅವರಿಗೆ ಒಂದು ಫೋನ್ ಕಾಲ್ ಬಂತು. ತಕ್ಷಣ ಮತ್ತೆ ಬಂದು ನಿನ್ನನ್ನು ಮೀಟ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡುವಾಗ ನಿನ್ನ ತಂದೆಗೆ ಆಕ್ಸಿಡೆಂಟ್ ಆಗಿಬಿಟ್ಟು ಆತ ಕಡೆಗೂ ನನಗೆ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದ ಅಂತ ಗೊತ್ತೇ ಆಗ್ಲಿಲ್ಲ ಅಂತ ಹೇಳ್ತಾರೆ. ಈಗ ಶ್ರೀಬಾಲಾಗೆ ಮತ್ತಷ್ಟು ಅನುಮಾನ ಶುರುವಾಗುತ್ತೆ. ತಕ್ಷಣ ತನ್ನ ತಂದೆ ಯೂಸ್ ಮಾಡ್ತಿದ್ದ ಮೊಬೈಲ್ ಕಾಲ್ ಡೀಟೇಲ್ಸ್ ಗಳನ್ನ ಚೆಕ್ ಮಾಡ್ತಾಳೆ. ಶಾಕಿಂಗ್ಲಿ ಶ್ರೀನಿವಾಸ್ಗೆ ಆಕ್ಸಿಡೆಂಟ್ ಮಾಡೋದಕ್ಕೂ ಮುಂಚೆ ಅವನ ನಂಬರ್ಗೆ ಕಾಲ್ ಮಾಡಿದ್ದು ಬೇರೆ ಯಾರು ಅಲ್ಲೋ, ಅದು ಆಫೀಸರ್ ಅಬ್ರಾಹಿಂ ಅಂತ ಗೊತ್ತಾಗುತ್ತೆ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ಮೆಲ್ವಿನ್ ಅನ್ನ ಇಟ್ಟಿದ್ದ ಸೆಲ್ಗೆ ಹೋಗಿದ್ದ ಜೈನುದ್ದೀನ್ ಎಂಬ ಕಾನ್ಸ್ಟೇಬಲ್ ಸತ್ತಿದ್ದಾನೆ ಅಂತ ನ್ಯೂಸ್ ಬರ್ತಿರೋದನ್ನ ನೋಡ್ತಾಳೆ. ಈಗ ಶ್ರೀಬಾಲಾಗೆ ಮತ್ತಷ್ಟು ತಲೆ ಕೆಡುತ್ತೆ. ಈ ಮೆಲ್ವಿನ್ ಹೋದ ಕಡೆಯೆಲ್ಲ ಏನಾದರೂ ಒಂದು ಕ್ರೈಮ್ಗಳು ನಡೀತಿದೆಯಲ್ಲ ಅಂತ ಅವನನ್ನು ವಿಚಾರಣೆ ಮಾಡೋದಕ್ಕೆ ಅಂತ ಮತ್ತೆ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬರ್ತಾರೆ. ಆ ದಿನ ಸಂಜೆ ಶ್ರೀಬಾಲ ತನ್ನ ಮನೆಗೆ ಬಂದಾಗ ತನ್ನ ಟೇಬಲ್ ಮೇಲೆ ಒಂದು ಮೆಮೊರಿ ಕಾರ್ಡ್ ಇಟ್ಟಿರೋದನ್ನ ನೋಡ್ತಾಳೆ. ಆ ಮೆಮೊರಿ ಕಾರ್ಡ್ ನಲ್ಲಿ ಏನಿರಬಹುದು ಅಂತ ಲ್ಯಾಪ್ಟಾಪ್ಗೆ ಹಾಕಿ ನೋಡಿದಾಗ ಅಬ್ರಾಹಿಂ ರೋನಿಯನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ದ ಅಲ್ವಾ, ಅದನ್ನ ಬೇರೆ ಯಾರೋ ವಿಡಿಯೋ ರೆಕಾರ್ಡ್ ಮಾಡಿ ಮೆಮೊರಿ ಕಾರ್ಡ್ಗೆ ಹಾಕಿ ಕಳುಹಿಸಿರುತ್ತಾರೆ. ಖಂಡಿತ ಈ ಅಬ್ರಾಹಿಂ ಒಂದು ವೇಳೆ ನನ್ನ ತಂದೆಗೆ ಆಕ್ಸಿಡೆಂಟ್ ಮಾಡಿಸಿರಬಹುದಾ ಅಂತ ಅವನ
ಮೇಲೆ ಅನುಮಾನ ಪಡೋದಕ್ಕೆ ಶುರು ಮಾಡುತ್ತಾಳೆ. ತಕ್ಷಣ ಕಮಿಷನರ್ ಬಳಿ ಹೋಗಿ ಅಬ್ರಾಹಿಂ ಮೇಲೆ ತನಗಿರುವ ಅನುಮಾನಗಳನ್ನ ಹೇಳಬೇಕು ಅನ್ನುವಷ್ಟರಲ್ಲಿ ಕಮಿಷನರ್ ಈಕೆಗೆ, ಶ್ರೀಬಾಲ, ನಿನಗೊಂದು ಗುಡ್ ನ್ಯೂಸ್. ಇಷ್ಟು ದಿನಗಳಿಂದ ಏನು ಕೂಡ ಸುಳಿವನ್ನೇ ಕೊಡದಿದ್ದ ಈ ಮೆಲ್ವಿನ್ ಡೆಡ್ ಬಾಡಿಗಳನ್ನ ಎಲ್ಲಿ ಎಸೆದಿದ್ದೇನೆ ಅಂತ ತೋರಿಸೋದಕ್ಕೆ ಒಪ್ಪಿಕೊಂಡಿದ್ದಾನೆ. ಆದರೆ ಆತ ಒಂದು ಕಂಡೀಷನ್ ಅನ್ನ ಹಾಕಿದ್ದಾನೆ. ಡೆಡ್ ಬಾಡಿಗಳನ್ನ ಆತರ ಕೇವಲ ನಿನಗೆ ಹಾಗೂ ಅಬ್ರಾಹಿಂಗೆ ಮಾತ್ರವೇ ತೋರಿಸ್ತಾನಂತೆ. ತಕ್ಷಣವೇ ನೀವಿಬ್ಬರು ಮೆಲ್ವಿನ್ ಜೊತೆ ಹೋಗಿ ಆ ಡೆಡ್ ಬಾಡಿಗಳನ್ನ ರಿಕವರ್ ಮಾಡಿಕೊಳ್ಳಿ ಅಂತ ಆರ್ಡರ್ ಮಾಡ್ತಾರೆ. ಈಗ ಶ್ರೀಬಾಲ ಬೇರೆ ದಾರಿ ಇಲ್ಲದೆ ಅಬ್ರಾಹಿಂ ಜೊತೆ ಮೆಲ್ವಿನ್ ಅನ್ನ ಕೂಡ ಕರೆದುಕೊಂಡು ಕಾರ್ನಲ್ಲಿ ಹೊರಡುತ್ತಾಳೆ. ಮೆಲ್ವಿನ್ ತಾನು ಕಾಡಿನ ಒಳಗಡೆ ಡೆಡ್ ಬಾಡಿಯನ್ನು ಎಸೆದಿದ್ದೆ ಅಂತ ಹೇಳಿದ್ದ ಅಲ್ವಾ, ಆ ಕಾಡಿನಲ್ಲಿ ಈಗಾಗಲೇ 21 ದಿನಗಳ ಕಾಲ ಮಂಜು ಕವಿದಿರುತ್ತೆ. ಶ್ರೀಬಾಲಗೆ ಕಾರನ್ನ ಡ್ರೈವ್ ಮಾಡೋದಕ್ಕೆ ರಸ್ತೆ ಕೂಡ ಸರಿಯಾಗಿ ಕಾಣಿಸ್ತಿರೋದಿಲ್ಲ. ಹೀಗಿರುವಾಗಲೇ ಶ್ರೀಬಾಲಳ ಕಾರು ಯಾವುದೋ ಒಂದು ಪ್ರಾಣಿಗೆ ಗುದ್ದಿ ಬಿಡುತ್ತೆ. ತಕ್ಷಣವೇ ಅವರಿಬ್ಬರು ಕಾರಿನಿಂದ ಕೆಳಗೆ ಇಳಿದು ಟಾರ್ಚ್ ಅನ್ನ ಹಾಕಿ ಚೆಕ್ ಮಾಡಿದ್ರೆ ಆಕ್ಸಿಡೆಂಟ್ ಆಗಿದ್ದು ಯಾವ ಪ್ರಾಣಿಗೆ ಅಂತ ಕೂಡ ಗೊತ್ತಾಗದಷ್ಟು ಮಂಜು ಕವಿದಿರುತ್ತೆ. ಅಬ್ರಾಹಿಂ ಸುತ್ತಮುತ್ತ ಟಾರ್ಚ್ ಹಾಕಿ ನೋಡ್ತಾನೆ. ಈಗ ಇವರ ಕಾರು ನಿಂತಿರುವ ಆ ಜಾಗ ಅನಿಮಲ್ ಕ್ರಾಸಿಂಗ್ ಝೋನ್ ಅಂತ ಗೊತ್ತಾಗುತ್ತೆ. ಖಂಡಿತ ನಮ್ಮ ಕಾರ್ ಯಾವುದೋ ಪ್ರಾಣಿಗೆ ಗೊತ್ತಿರಬಹುದು, ಅದು ಇಲ್ಲಿಂದ ಎದ್ದು ಓಡಿ ಹೋಗಿರಬಹುದು ಅಂದುಕೊಂಡು ಅಲ್ಲಿಂದ ಹೊರಡುತ್ತಾರೆ. ಕೊನೆಗೆ ಮೆಲ್ವಿನ್ ತಾನು ಡೆಡ್ ಬಾಡಿಗಳನ್ನ ಎಸೆದಿದ್ದೀನಿ ಅಂತ ಹೇಳಿದ್ದ ಒಂದು ಹಳೆಯ ಬಿಲ್ಡಿಂಗ್ಗೆ ಕರೆದುಕೊಂಡು ಬರ್ತಾನೆ. ನೋಡಿದ್ರೆ ಈಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಈತ ಕೊಲೆ ಮಾಡಿದ್ದೀನಿ ಅಂತ ಹೇಳಿದ ಆ ಎಮಿಲ್ ಹಾಗೂ ಉಮಾ ಇಬ್ಬರು ಕೂಡ ಬದುಕೇ ಇರ್ತಾರೆ. ಅಂದ್ರೆ ಮೆಲ್ವಿನ್ ಇವರಿಬ್ಬರಿಗೆ ಮತ್ತು ಬರುವ ಇಂಜೆಕ್ಷನ್ ಹಾಕಿ ಇಲ್ಲಿ ಕೂಡಿ ಹಾಕಿರ್ತಾನೆ. ಇದನ್ನು ನೋಡಿದ ಅಬ್ರಾಹಿಂ ಹಾಗೂ ಶ್ರೀಬಾಲ ತಕ್ಷಣವೇ ಅವರಿಬ್ಬರನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಅವರಿಬ್ಬರು ಬದುಕಿದ್ರು ಕೂಡ ಈ ಮೆಲ್ವಿನ್ ಯಾಕೆ ಅವರಿಬ್ಬರನ್ನ ಕೊಲೆ ಮಾಡಿದ್ದೀನಿ ಅಂತ ನಮ್ಮ ಬಳಿ ಹೇಳಿದ್ದ. ಈ ಮೆಲ್ವಿನ್ಗೆ ಏನಾದ್ರೂ ಮೆಂಟಲ್ ಪ್ರಾಬ್ಲಮ್ ಇರಬಹುದಾ ಅಂತ ಅವನ ಮೆಡಿಕಲ್ ಹಿಸ್ಟರಿಯನ್ನು ಚೆಕ್ ಮಾಡಿಸಿದಾಗ ಗೊತ್ತಾಗುತ್ತೆ. ನಂತರ ಮೆಲ್ವಿನ್ ತನ್ನ ಹೆಂಡತಿ ಹಾಗೂ ಮಗಳನ್ನು ಕಳೆದುಕೊಂಡ ನಂತರ ಡಿಪ್ರೆಷನ್ಗೆ ಒಳಗಾಗಿ ಒಂದಷ್ಟು ತಿಂಗಳು ಸೈಕಿಯಾಟ್ರಿಸ್ಟ್ ಬಳಿ ಟ್ರೀಟ್ಮೆಂಟ್ ಅನ್ನ ಕೂಡ ಪಡೆದುಕೊಂಡಿದ್ದ. ನಂತರ ಗೊತ್ತಾಗುತ್ತೆ ಈಗ ಶ್ರೀಬಾಲ ಮತ್ತೆ ಮೆಲ್ವಿನ್ ತನ್ನ ಮೆಂಟಲ್ ಅಸೈಲಂಗೆ ಶಿಫ್ಟ್ ಮಾಡ್ತಾಳೆ. ಹಾಸ್ಪಿಟಲ್ನ ಒಳಗಡೆ ಎಂಟರ್ ಆಗೋದಕ್ಕೆ ಮುಂಚೆ ಶ್ರೀಬಾಲಳನ್ನು ನೋಡಿ ವಿಚಿತ್ರವಾಗಿ ಮುಗುಳು ನಗ್ತಾನೆ. ಆತ ಅಷ್ಟಕ್ಕೂ ಯಾಕೆ ಆ ರೀತಿ ನಕ್ಕ ಅಂತ ಕಥೆಯಲ್ಲಿ ಮುಂದೆ ಗೊತ್ತಾಗುತ್ತೆ. ಕೆಲವು ದಿನಗಳ ನಂತರ ಅಬ್ರಾಹಿಂನ ಹೆಂಡತಿ ಮಗುವನ್ನು ದತ್ತು ಪಡೆದುಕೊಳ್ಳುವುದಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ ಅಂತ ಅವನನ್ನ ಕರೆದುಕೊಂಡು ಒಂದು ಮನೆಗೆ ಬರ್ತಾಳೆ. ನೋಡಿದ್ರೆ ಆ ಮನೆ ಬೇರೆ ಯಾರದ್ದು ಅಲ್ಲ, ಈ ಅಬ್ರಾಹಿಂ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ದ ಅಲ್ವಾ ರೋನಿಯ ಮನೆಯೇ ಆಗಿರುತ್ತೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನು ಅಂತ ಗೊತ್ತಾ? ಈ ಅಬ್ರಾಹಿಂ ಹಾಗೂ ಅವನ ಹೆಂಡತಿ ಅನಾಥ ಮಗುವನ್ನು ದತ್ತು ಪಡೆದುಕೊಳ್ಳೋಣ ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೊನೆಗೆ ಲೀಗಲ್ ಪೇಪರ್ನ ಕಾರಣದಿಂದಾಗಿ ಪ್ರತಿ ಸಾರಿ ಕೂಡ ಸಾಧ್ಯವಾಗುತ್ತಿರುವುದಿಲ್ಲ. ಇವರಿಬ್ಬರಿಗೆ ಮಗುವನ್ನು ದತ್ತು ಕೊಡಿಸಬೇಕು ಅಂತಾನೆ ರೋನಿ ಅಬ್ರಾಹಿಂನ ಹೆಂಡತಿಗೆ ಸಹಾಯ ಮಾಡ್ತಿರ್ತಾಳೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಅಬ್ರಾಹಿಂಗೆ ಒಂದೇ ಸರಿ ಶಾಕ್ ಆಗಿ ಹೋಗುತ್ತೆ. ವಿನಾಕಾರಣ ರೋನಿಯ ಮೇಲೆ ಅನುಮಾನ ಪಟ್ಟು ಅವನನ್ನ ಸಾಯಿಸಿ ಬಿಟ್ನಲ್ಲ ಅಂತ ಗಿಲ್ಟ್ ಫೀಲ್ ಶುರುವಾಗುತ್ತೆ. ಮತ್ತೊಂದು ಕಡೆ ಶ್ರೀಬಾಲ ಎಮಿಲ್ನನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸ್ತಾಳೆ. ಇಲ್ಲಿವರೆಗೂ ಏನಾಯ್ತು ಎಲ್ಲವನ್ನು ಮರೆತು ಬಿಡು. ಮೆಲ್ವಿನ್ನ ಹೆಂಡತಿ ಶರೀನ್ ಜೊತೆ ನೀನು ಇಟ್ಟುಕೊಂಡಿದ್ದ ಇಲ್ಲೀಗಲ್ ಅಫೇರ್ ಅನ್ನ ಕೂಡ ಮರೆತು ಇನ್ಮುಂದೆ ಒಳ್ಳೆ ವ್ಯಕ್ತಿಯಾಗಿ ಜೀವನ ಮಾಡು ಅಂತ ಹೇಳ್ತಾಳೆ. ಆದರೆ ಈಕೆ ಮಾತುಗಳನ್ನು ಕೇಳಿದ ಎವಿಲ್ ಶಾಕ್ ಆಗಿ, ಮೇಡಮ್ ಏನ್ ಹೇಳ್ತಿದ್ದೀರಾ? ನೀವು ಹೇಳುತ್ತಿರುವ ಶರೀನ್ ಯಾರು? ನಾನು ಯಾಕೆ ಅವಳ ಜೊತೆ ಅಫೇರ್ನನ್ನ ಇಟ್ಕೊಳ್ಳಿ ಅಂತ ಕೇಳ್ತಾನೆ. ಎವಿಲ್, ತಮಾಷೆ ಮಾಡಬೇಡ. ಮೆಲ್ವಿನ್ ಎಲ್ಲವನ್ನೂ ನನ್ನ ಬಳಿ ಹೇಳಿಕೊಂಡಿದ್ದಾನೆ. ನೀನು ಅವನ ಹೆಂಡತಿ ಶರೀನ್ ಜೊತೆ ಅಫೇರ್ ಅನ್ನ ಇಟ್ಟುಕೊಂಡಿದ್ದೆ ಅಲ್ವಾ? ಅದಕ್ಕೇನೆ ಅವನು ತನ್ನ ಹೆಂಡತಿಯನ್ನು ಸಾಯಿಸಿದ್ದು. ನನ್ನ ಬಳಿನೇ ವಾದ ಮಾಡ್ತೀಯ ಅಂತ ರೇಗ್ತಾಳೆ. ಅದಕ್ಕೆ ಆತ, ನಾನು ಯಾಕೆ ಅವಳ ಜೊತೆ ಅಫೇರ್ ನನ್ನ ಇಟ್ಕೊಳ್ಳಿ? ನಿಮಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಈಗ ನನಗೆ ಆ ಮೆಲ್ವಿನ್ ಹಾಗೂ ಅವನ ಹೆಂಡತಿ ಎಲ್ಲಿ ವಾಸ ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ನಾನು ಅವರಿಬ್ಬರನ್ನ ಕೊನೆಯದಾಗಿ ನೋಡಿದ್ದು ನಮ್ಮ ಕಾಲೇಜಿನ ದಿನಗಳಲ್ಲಿ ಅಷ್ಟೇನೆ. ಅದಾದ ನಂತರ ಮೊನ್ನೆ ಗೆಟ್ ಟುಗೆದರ್ ಪಾರ್ಟಿಗೆ ಬಂದಾಗ ಮೆಲ್ವಿನ್ ಅನ್ನ ನೋಡಿದ್ದೆ ಅಷ್ಟೇ. ಇದನ್ನ ಬಿಟ್ರೆ ನನಗೇನು ಕೂಡ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. ಈತ ನಿಜವನ್ನೇ ಹೇಳ್ತಿದ್ದಾನೆ ಅಂತ ಗೊತ್ತಾದಾಗ ಶ್ರೀಬಾಲಾಗೆ ಒಂದೇ ಸರಿ ಮೈಂಡ್ ಬ್ಲ್ಯಾಂಕ್ ಆಗಿ ಹೋಗುತ್ತೆ. ಹಾಗಾದ್ರೆ ಮೆಲ್ವಿನ್ ಮೊದಲಿನಿಂದ ನಮ್ಮ ಬಳಿ
ಹೇಳಿಕೊಂಡು ಅವನ ಹೆಂಡತಿ ಸ್ಟೋರಿ ಎಲ್ಲ ಕೂಡ ಸುಳ್ಳೇನಾ ಅಂತ ಅಬ್ರಾಹಿಂಗೂ ಕೂಡ ಯೋಚನೆ ಆಗುತ್ತೆ. ಖಂಡಿತ ಆ ಮೆಲ್ವಿನ್ ಜೈಲಿನಲ್ಲಿ ಇದ್ದಾಗ ಯಾರೋ ಹೊರಗಡೆಯಿಂದ ಅವನಿಗೆ ಸಹಾಯ ಮಾಡುತ್ತಿದ್ದರು. ಆ ದಿನ ನನ್ನ ಗಾಡಿ ಬಳಿ ಆ ಫ್ಲೈಟ್ ಟಿಕೆಟ್ ಅನ್ನ ತಂದು ಇಟ್ಟಿದ್ದು ಯಾರು? ಇದರ ಹಿಂದೆ ಬೇರೆ ಯಾರೋ ಇರಬಹುದು ಅಂತ ನನಗೆ ಅನುಮಾನನೇ ಬರಲಿಲ್ವಲ್ಲ. ವಿನಾಕಾರಣ ನನ್ನ ಹೆಂಡತಿ ಮೇಲೆ ಅನುಮಾನ ಪಟ್ಟು ಅವನನ್ನು ಸಾಯಿಸಿಬಿಟ್ಟೆ. ಹೀಗೆ ಸೈಮಲ್ಟೇನಿಯಸ್ ಆಗಿ ಇಬ್ಬರು ಏನೋ ಮಿಸ್ ಹೊಡಿತಿದೆ ಅಂತ ಅನುಮಾನ ಬಂದು ತಕ್ಷಣ ಮೆಲ್ವಿನ್ ಬಳಿ ಬರ್ತಾರೆ. ನಿಜ ಹೇಳು, ನಮ್ಮಿಬ್ಬರ ಬಳಿ ಯಾಕೆ ಸುಳ್ಳನ್ನು ಹೇಳಿದೆ? ಅಷ್ಟಕ್ಕೂ ನೀನು ಮಾಡಿದ ಪ್ಲಾನ್ ಆದ್ರೂ ಏನು ಅಂತ ಕೇಳಿದಾಗ ಕಥೆಯಲ್ಲಿ ಅಸಲಿಗೆ ನಡೆದದ್ದೇನು ಅಂತ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳುತ್ತೀನಿ ಕೇಳಿ. ಸ್ನೇಹಿತರೆ, ಈ ಮೆಲ್ವಿನ್ ಇವನ ಹೆಂಡತಿ ಹಾಗೂ ಇವರ ಮಗಳು ತುಂಬಾನೇ ಖುಷಿಯಾಗಿ ಜೀವನವನ್ನ ನಡೆಸುತ್ತಿರುತ್ತಾರೆ. ಹೀಗಿರುವಾಗಲೇ ಒಂದು ದಿನ ಅವನ ಮಗಳು ಓದುತ್ತಿದ್ದ ಸ್ಕೂಲ್ ಪ್ರಿನ್ಸಿಪಲ್ ಈ ಮೆಲ್ವಿನ್ ಅನ್ನ ಹಾಗೂ ಅವನ ಹೆಂಡತಿಯನ್ನ ಸ್ಕೂಲ್ಗೆ ಕರೆಸುತ್ತಾರೆ. ನೀವು ಮನೆಯಲ್ಲಿ ನಿಮ್ಮ ಮಗಳಿಗೆ ಹೋಮ್ವರ್ಕ್ ಮಾಡಿಸ್ತಿಲ್ವಾ? ನಿಮ್ಮ ಮಗಳು ಪ್ರತಿಯೊಂದು ಸಬ್ಜೆಕ್ಟ್ ನಲ್ಲೂ ಕೂಡ ತುಂಬಾನೇ ಕಡಿಮೆ ಮಾರ್ಕ್ಸ್ ಅನ್ನ ತೆಗೆದಿದ್ದಾಳೆ. ಜೊತೆಗೆ 2 ಸಬ್ಜೆಕ್ಟ್ ನಲ್ಲಿ ಫೇಲ್ ಕೂಡ ಆಗಿದ್ದಾಳೆ. ನಮ್ಮ ಸ್ಕೂಲ್ನ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನಿಮ್ಮ ಮಗಳು ಈ ಸ್ಕೂಲಲ್ಲಿ ಓದೋದಕ್ಕೆ ಅವಕಾಶ ಇಲ್ಲ. ನಿಮ್ಮ ಮಗಳನ್ನ ಕರೆದುಕೊಂಡು ಬೇರೆ ಯಾವುದಾದರೂ ಶಾಲೆಗೆ ಸೇರಿಸಿ ಓದಿಸಿಕೊಳ್ಳಿ ಅಂತ ರೇಗ್ತಾರೆ. ಅದಕ್ಕೆ ಮೆಲ್ವಿನ್ ತುಂಬಾನೇ ರಿಕ್ವೆಸ್ಟ್ ಮಾಡ್ತಾ, ಮೇಡಮ್ ನಮಗೆ ಸ್ವಲ್ಪ ಟೈಮ್ ಕೊಡಿ, ನಮ್ಮ ಮಗಳು ತುಂಬಾ ಚೆನ್ನಾಗಿ ಓದುವ ಹಾಗೆ ನಾವು ಮಾಡುತ್ತೇವೆ. ಮುಂದಿನ ಎಕ್ಸಾಮ್ಗಳಲ್ಲಿ ಆಕೆ ಒಳ್ಳೆ ಸ್ಕೋರ್ ಮಾಡುವ ಹಾಗೆ ನಾವು ನೋಡಿಕೊಳ್ಳುತ್ತೇವೆ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟು ಬರುತ್ತಾರೆ. ಹೀಗೆ ಕೆಲವು ತಿಂಗಳ ನಂತರ ಶಾಲೆಗೆ ಹೋಗಿದ್ದ ಇವರ ಮಗಳು ವಾಪಸ್ ಮನೆಗೆ ಬರೋದೇ ಇಲ್ಲ. ಗಾಬರಿಯಾದ ಇಬ್ಬರು ಎಲ್ಲಾ ಕಡೆ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಮೆಲ್ವಿನ್ ತಕ್ಷಣ ಸ್ಕೂಲ್ಗೆ ಹೋಗಿ ವಾಚ್ಮ್ಯಾನ್ ಅನ್ನ ವಿಚಾರಿಸುತ್ತಾನೆ. ಅದಕ್ಕೆ ಆತ, ಸರ್, ಎಲ್ಲಾ ಮಕ್ಕಳು ಆಗಲೇ ಹೊರಟು ಹೋದ್ರಲ್ಲ, ಈಗ ಸ್ಕೂಲಲ್ಲೂ ಯಾರು ಇಲ್ಲ, ನಿಮ್ಮನ್ನು ಒಳಗಡೆ ಅಲೋ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ, ನಾಳೆ ಬೆಳಗ್ಗೆ ಬಂದು ಪ್ರಿನ್ಸಿಪಲ್ ಹತ್ರ ಮಾತಾಡಿ ಅಂತ ವಾಪಸ್ ಕಳುಹಿಸಿ ಬಿಡ್ತಾನೆ. ತಕ್ಷಣವೇ ಇಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಆದರೂ ಕೂಡ ಮಕ್ಕಳು ಸಿಗೋದೇ ಇಲ್ಲ. ಹೀಗೆ ದಿನಗಳು ಕಳೆದಂತೆ ಇಬ್ಬರಿಗೂ ತಮ್ಮ ಮಗಳು ಬದುಕಿದ್ದಾಳೋ ಇಲ್ಲವೋ ಅನ್ನೋದು ಕೂಡ ಗೊತ್ತಾಗದೆ ತುಂಬಾನೇ ದುಃಖ ಪಡೋದಕ್ಕೆ ಶುರು ಮಾಡ್ತಾರೆ. ತನ್ನ ಮಗಳ ನೆನಪಲ್ಲೇ ಅಳುತ್ತಾ ಆಕೆ ಬರೆದಿದ್ದ ಒಂದು ನೋಟ್ಬುಕ್ ಅನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ಡ್ರಾಯಿಂಗ್ ಅನ್ನ ಬಿಡಿಸಿರುತ್ತಾಳೆ. ಅದರಲ್ಲಿ ಒಂದು ಚಿಕ್ಕ ಹುಡುಗಿ ಸೆಲ್ನ ಒಳಗಡೆ ಲಾಕ್ ಆಗಿ ಅಳುತ್ತಿರುವ ರೀತಿ ಡ್ರಾಯಿಂಗ್ ಬಿಡಿಸಲಾಗಿರುತ್ತೆ. ಈ ಡ್ರಾಯಿಂಗ್ ಅನ್ನ ನೋಡ್ತಿದ್ದ ಹಾಗೆ ಮೆಲ್ವಿನ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ತಕ್ಷಣ ಸ್ಕೂಲ್ಗೆ ಹೋಗಿ ಆ ವಾಚ್ಮ್ಯಾನ್ ಅನ್ನ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಹೇಳು, ಆ ದಿನ ಏನಾಯ್ತು? ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಕೇಳ್ತಾನೆ. ಹೆದರಿಕೊಂಡ ಆ ವಾಚ್ಮ್ಯಾನ್, ಸರ್, ನನಗೇನು ಗೊತ್ತಿಲ್ಲ, ಎಲ್ಲ ಪ್ರಿನ್ಸಿಪಲ್ ಒಬ್ಬರೇ ಮಾಡಿದ್ದು, ನನ್ನನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಏನು ಅಂತ ಅಂದ್ರೆ, ಆ ಸ್ಕೂಲಲ್ಲಿ ಓದುವ ಮಕ್ಕಳು ಒಂದು ವೇಳೆ ಕಡಿಮೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ರೆ ಅಥವಾ ಒಂದು ವೇಳೆ ಎಕ್ಸಾಮ್ಗಳಲ್ಲಿ ಫೇಲ್ ಆದ್ರೆ ಆ ಮಕ್ಕಳಿಗೆ ಪನಿಷ್ಮೆಂಟ್ ಅಂತ ಪ್ರಿನ್ಸಿಪಲ್ ಎಳೆದುಕೊಂಡು ಹೋಗಿ ಒಂದು ಚಿಕ್ಕ ಕಬ್ಬಿಣದ ಸೆಲ್ನ ಒಳಗೆ ಕೂಡಿ ಹಾಕ್ತಾರೆ. ದಿನವಿಡೀ ಅಲ್ಲಿ ಕೂಡಿ ಹಾಕಿ ಇನ್ನೇನು ಸ್ಕೂಲ್ ಬಿಡುತ್ತೆ ಅನ್ನುವ ಟೈಮ್ಗೆ ಅವರನ್ನ ಹೊರಗಡೆ ಬಿಡ್ತಾರೆ. ಈ ಮೆಲ್ವಿನ್ ಮಗಳು ಯಾವಾಗಲೂ ಕೂಡ ಕಡಿಮೆ ಸ್ಕೋರ್ ಮಾಡ್ತಿದ್ದ ಕಾರಣ ಆ ಹುಡುಗಿಯನ್ನು ಆಗಾಗ ತಂದು ಆ ಸೆಲ್ನ ಒಳಗೆ ಪ್ರಿನ್ಸಿಪಲ್ ಕೂಡಿ ಹಾಕ್ತಿರ್ತಾಳೆ. ಇದೇ ಕಾರಣಕ್ಕೇನೆ ಮೆಲ್ವಿನ್ ಮಗಳು ತನ್ನ ನೋಟ್ಬುಕ್ ನಲ್ಲಿ ಆ ಡ್ರಾಯಿಂಗ್ ಅನ್ನ ಬಿಡಿಸಿರುತ್ತಾಳೆ. ಆ ದಿನ ಕೂಡ ಪ್ರಿನ್ಸಿಪಲ್ ಮೆಲ್ವಿನ್ ಮಗಳಿಗೆ ಪನಿಷ್ಮೆಂಟ್ ಕೊಡೋದಕ್ಕೆ ಅಂತ ತಂದು ಅಲ್ಲಿ ಲಾಕ್ ಮಾಡಿರ್ತಾಳೆ. ಆದರೆ ಸ್ವಲ್ಪ ಸಮಯದ ನಂತರ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಬಂದ ಕಾರಣ ಆ ಪ್ರಿನ್ಸಿಪಲ್ ಮೆಲ್ವಿನ್ ಮಗಳನ್ನ ಅಲ್ಲೇ ಬಿಟ್ಟು ಹೊರಟು ಹೋಗಿರುತ್ತಾಳೆ. ಈ ವಿಷಯ ಗೊತ್ತಿಲ್ಲದ ಆ ಸ್ಕೂಲ್ನ ಕೆಲಸ ಮಾಡುತ್ತಿದ್ದ ಬೇರೆ ಎಲ್ಲ ಸ್ಟಾಫ್ಗಳು ಎಂದಿನಂತೆ ಸ್ಕೂಲ್ ಬಿಟ್ಟ ಮೇಲೆ ಲಾಕ್ ಮಾಡಿಕೊಂಡು ಮನೆಗೆ ಹೊರಟು ಹೋಗಿರುತ್ತಾರೆ. ಬೆಳಗಿನಿಂದ ಊಟ ನೀರಿಲ್ಲದೆ ಆ ಸೆಲ್ನ ಒಳಗೆ ಇದ್ದ ಮೆಲ್ವಿನ್ ಮಗಳು ಕೊನೆಗೆ ಹಸಿವು ಬಾಯಾರಿಕೆಯಿಂದ ಸತ್ತು ಹೋಗಿರುತ್ತಾಳೆ. ಆ ದಿನ ರಾತ್ರಿ ಮೀಟಿಂಗ್ ಮುಗಿಸಿಕೊಂಡು ಮನೆಗೆ ಹೋದ ನಂತರ ಆ ಸ್ಕೂಲ್ ಪ್ರಿನ್ಸಿಪಲ್ಗೆ ನೆನಪಾಗಿರುತ್ತೆ ತಾನು ಮೆಲ್ವಿನ್ ಮಗಳನ್ನ ಕೂಡಿ ಹಾಕಿದ್ದೆ ಅಂತ. ತಕ್ಷಣ ಸ್ಕೂಲ್ಗೆ ಓಡಿ ಬಂದು ನೋಡಿದ್ರೆ ಆ ಹುಡುಗಿ ಆಗಲೇ ಸತ್ತು ಹೋಗಿರುತ್ತಾಳೆ. ಈ ವಿಷಯವನ್ನ ಬೇರೆ ಯಾರಿಗಾದರೂ ಹೇಳಿದ್ರೆ ನಿನ್ನನ್ನು ಜೀವಂತವಾಗಿ ಬಿಡೋದಿಲ್ಲ ಅಂತ ಆ ವಾಚ್ಮ್ಯಾನ್ಗೆ ಹೆದರಿಸುತ್ತಾರೆ. ಮೆಲ್ವಿನ್ ಆ ವಾಚ್ಮ್ಯಾನ್ ಹೇಳಿದ ಸ್ಟೇಟ್ಮೆಂಟ್ ಅನ್ನ ತನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಹೋಗಿ ಪೊಲೀಸರಿಗೆ ಕೊಡ್ತಾನೆ. ಆದರೆ ಪೊಲೀಸರು ನೋಡಿದ್ರೆ ಮೆಲ್ವಿನ್ ಮೆಂಟಲ್
ಕಾನ್ಸ್ಟೇಬಲ್ ಇಲ್ಲ ಅಂತ ಅವನನ್ನೇ ಎಳೆದುಕೊಂಡು ಹೋಗ್ತಾರೆ. ಅಷ್ಟಕ್ಕೂ ಆ ಸ್ಕೂಲ್ ಪ್ರಿನ್ಸಿಪಲ್ ಹಾಗೂ ಓನರ್ ಇಬ್ಬರು ಸೇರಿ ಪೊಲೀಸರಿಗೆ ಲಂಚ ಕೊಟ್ಟು ಈ ಕೇಸನ್ನ ಮುಚ್ಚಿ ಹಾಕಿಸುತ್ತಾರೆ. ಸ್ನೇಹಿತರೆ, ನೀವೀಗ ಒಂದು ವಿಷಯವನ್ನ ಅಬ್ಸರ್ವ್ ಮಾಡ್ತೀರಾ. ಅಷ್ಟಕ್ಕೂ ಆ ಸ್ಕೂಲ್ ಓನರ್ ಬೇರೆ ಯಾರು ಅಲ್ಲ, ಅಬ್ರಾಹಿಂ ಸಾಯಿಸಿರುವ ರೋನಿನೇ ಆಗಿರುತ್ತಾನೆ. ಈಗ ಗೊತ್ತಾಗುವ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ಏನು ಗೊತ್ತಾ? ಮೆಲ್ವಿನ್ ನ ಹೆಂಡತಿ ಶರೀನ್ಗೆ ಕೂಡ ಕೊಲೆ ಮಾಡಿದ್ದು ಈ ರೋನಿನೇ. ಒಂದು ವೇಳೆ ಇವರ ಮಗಳು ತಮ್ಮ ಸ್ಕೂಲ್ ನಲ್ಲಿ ಸತ್ತು ಹೋದಳು ಅಂತ ಹೊರಗಡೆ ಗೊತ್ತಾದ್ರೆ ತಮ್ಮ ಸ್ಕೂಲ್ ನ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ ಮೆಲ್ವಿನ್ ನನ್ನ ಪೊಲೀಸರು ಹಿಡಿದುಕೊಂಡು ಹೋಗಿದ್ದ ಸಮಯದಲ್ಲಿ ಮನೆಗೆ ಬಂದಿದ್ದ ಮತ್ತು ಬರುವ ಡ್ರಗ್ಸ್ ಅನ್ನ ಇಂಜೆಕ್ಟ್ ಮಾಡಿ ಬಾಲ್ಕನಿಯಿಂದ ಆಕೆಯನ್ನ ಕೆಳಗಡೆ ತಳ್ಳಿ ಸಾಯಿಸಿ ಬಿಟ್ಟಿರುತ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಮೆಲ್ವಿನ್, ನಾನು ಪ್ರತಿಯೊಬ್ಬರಿಗೂ ಕೂಗಿ ಹೇಳ್ದೆ, ನಾನು ಹುಚ್ಚ ಅಲ್ಲ, ನನ್ನ ಮಗಳ ಸಾವಿಗೆ ರೋನಿ ಹಾಗೂ ಆ ಸ್ಕೂಲ್ ಪ್ರಿನ್ಸಿಪಲ್ ಕಾರಣ ಅಂತ. ಆದರೆ ಯಾರು ಕೂಡ ನನ್ನ ಮಾತನ್ನು ಕೇಳಲಿಲ್ಲ. ಆದರೆ ನನ್ನ ಮಾತನ್ನು ನಂಬಿದ್ದು ಕೇವಲ ಒಬ್ಬರೇ ಒಬ್ಬ ಪೊಲೀಸ್, ಅದು ನಿಮ್ಮ ತಂದೆ ಶ್ರೀನಿವಾಸ್ ಅಂತ. ಮತ್ತೊಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡುತ್ತಾನೆ. ಸ್ನೇಹಿತರೆ, ಆ ದಿನ ಈ ಮೆಲ್ವಿನ್ ಒಬ್ಬ ಹುಚ್ಚ ಅಂತ ಪೊಲೀಸರು ಎಳೆದುಕೊಂಡು ಹೋಗ್ತಿದ್ರು ಅಲ್ವಾ? ಆಗ ಸ್ಟೇಷನ್ ನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದು ಬೇರೆ ಯಾರು ಅಲ್ಲ, ಅದು ಈ ಶ್ರೀಬಾಲಾಳ ತಂದೆ ಶ್ರೀನಿವಾಸ್. ಜೀಪ್ ನಲ್ಲಿ ಕರೆದುಕೊಂಡು ಹೋಗ್ತಿದ್ದಾಗ ಮೆಲ್ವಿನ್ ಎಲ್ಲಾ ನಡೆದ ವಿಷಯವನ್ನು ಹೇಳಿ ಶ್ರೀನಿವಾಸ್ಗೆ ಒಂದು ಮೆಮೊರಿ ಕಾರ್ಡ್ ಅನ್ನ ಕೊಟ್ಟಿರುತ್ತಾನೆ. ಅದರಲ್ಲಿ ಆ ವಾಚ್ಮ್ಯಾನ್ ಕನ್ಫೆಸ್ ಮಾಡಿದ ವಿಡಿಯೋ ರೆಕಾರ್ಡಿಂಗ್ ಇರುತ್ತೆ. ಶ್ರೀನಿವಾಸ ಮೆಮೊರಿ ಕಾರ್ಡ್ ಅನ್ನ ಲ್ಯಾಪ್ಟಾಪ್ಗೆ ಹಾಕಿ ಚೆಕ್ ಮಾಡಿದಾಗ ಗೊತ್ತಾಗಿರುತ್ತೆ ಮೆಲ್ವಿನ್ ನ ಮಗಳ ಸಾವಿಗೆ ಕಾರಣ ಆ ಪ್ರಿನ್ಸಿಪಲ್ ಹಾಗೂ ರೋನಿ ಅಂತ. ಮತ್ತೊಂದು ಕಡೆ ಆ ಮೆಲ್ವಿನ್ ಶ್ರೀನಿವಾಸ್ಗೆ ಕೊಟ್ಟಿದ್ದ ಆ ಮೆಮೊರಿ ಕಾರ್ಡ್ ಅನ್ನ ಜೈನುದ್ದೀನ್ ಎಂಬ ಕಾನ್ಸ್ಟೇಬಲ್ ನೋಡಿ ಬಿಟ್ಟಿರುತ್ತಾನೆ. ಸ್ನೇಹಿತರೆ, ಈ ಕಾನ್ಸ್ಟೇಬಲ್ ಜೈನುದ್ದೀನ್ ಯಾರು ಅಂತ ಗೊತ್ತಾಯ್ತು ಅಲ್ವಾ? ಈತನೇ ರೌಂಡ್ಸ್ಗೆ ಅಂತ ಹೋಗಿದ್ದಾಗ ಮೆಲ್ವಿನ್ ನ ಸೆಲ್ಲಲ್ಲಿ ಸತ್ತಿದ್ದು. ತಕ್ಷಣನೇ ಈ ಜೈನುದ್ದೀನ್ ರೋನಿಗೆ ಕಾಲ್ ಮಾಡಿ ನಿಮ್ಮ ಸ್ಕೂಲಲ್ಲಿ ಕೆಲಸ ಮಾಡುತ್ತಿರುವ ಆ ವಾಚ್ಮ್ಯಾನ್ ಕೊಟ್ಟಿರುವ ಸ್ಟೇಟ್ಮೆಂಟ್ ನ ವಿಡಿಯೋವನ್ನ ರೆಕಾರ್ಡ್ ಮಾಡಿ ಮೆಲ್ವಿನ್ ಒಂದು ಮೆಮೊರಿ ಕಾರ್ಡ್ ನಲ್ಲಿ ಸ್ಟೋರ್ ಮಾಡಿ ಆಫೀಸರ್ ಶ್ರೀನಿವಾಸ್ಗೆ ಕೊಟ್ಟಿದ್ದಾನೆ. ಹೇಗಾದ್ರೂ ಮಾಡಿ ಅವನನ್ನ ಮುಗಿಸಿಬಿಡಿ, ಇಲ್ಲ ಅಂದ್ರೆ ನೀವು ಜೈಲಿಗೆ ಹೋಗೋದು ಕನ್ಫರ್ಮ್ ಅಂತ ಇನ್ಫಾರ್ಮೇಶನ್ ಕೊಟ್ಟಿರುತ್ತಾನೆ. ಮರುದಿನ ಈ ಜೈನುದ್ದೀನ್ ಆಫೀಸರ್ ಅಬ್ರಾಹಿಂ ಜೊತೆ ಡ್ರಿಂಕ್ಸ್ ಮಾಡ್ತಾ ಕೂತಿದ್ದಾನೆ. ಸರ್, ನನ್ನ ಮೊಬೈಲ್ ನಲ್ಲಿ ಬ್ಯಾಲೆನ್ಸ್ ಇಲ್ಲ, ನಿಮ್ಮ ಮೊಬೈಲ್ ಕೊಡಿ, ಫೋನ್ ಮಾಡಬೇಕು ಅಂತ ಶ್ರೀನಿವಾಸ್ಗೆ ಕಾಲ್ ಮಾಡಿರ್ತಾನೆ. ಅಬ್ರಾಹಿಂ ಅವರು ನಿಮ್ಮ ಜೊತೆ ಏನನ್ನು ಮಾತನಾಡಬೇಕಂತೆ, ತಕ್ಷಣ ಬಾರ್ಗೆ ಹೊರಟು ಬನ್ನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ನಂತರ ಕಾಲ್ ಹಿಸ್ಟರಿಯಲ್ಲಿ ಆ ನಂಬರ್ನ ಡಿಲೀಟ್ ಮಾಡಿ ಬಿಡ್ತಾನೆ. ಮತ್ತೊಂದು ಕಡೆ ಶ್ರೀನಿವಾಸ್ ಅಬ್ರಾಹಿಂನನ್ನ ಮೀಟ್ ಮಾಡಬೇಕು ಅಂತ ಬರ್ತಿದ್ದಾಗಲೇ ಈ ಜೈನುದ್ದೀನ್ ಹಾಗೂ ರೋನಿ ಇಬ್ಬರು ಸೇರಿ ಶ್ರೀನಿವಾಸ್ಗೆ ಆಕ್ಸಿಡೆಂಟ್ ಮಾಡಿಸಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುತ್ತಾರೆ. ಹೀಗೆ ಕೆಲವು ತಿಂಗಳುಗಳ ನಂತರ ಮೆಲ್ವಿನ್ ಮೆಂಟಲ್ ಅಸೈಲಂನಿಂದ ಹೊರಗಡೆ ಬಂದು ಎಳನೀರು ಕುಡಿತಾ ನಿಂತಿರುತ್ತಾ ಇದ್ದಾಗ ಅಬ್ರಾಹಿಂನ ಹೆಂಡತಿ ಆ ಸ್ಕೂಲ್ ಓನರ್ ಆಗಿದ್ದ ರೋನಿ ಹಾಗೂ ಅವನ ಹೆಂಡತಿ ಜೊತೆ ಮಾತನಾಡುತ್ತಾ ನಿಂತಿರುವನ್ನು ನೋಡ್ತಾನೆ. ಆ ರೋನಿಯನ್ನು ನೋಡ್ತಿದ್ದ ಹಾಗೆ ಅವನನ್ನು ಸಾಯಿಸಿ ತನ್ನ ಹೆಂಡತಿ ಹಾಗೂ ಮಗಳ ಸಾವಿಗೆ ಸೇಡನ್ನ ತೀರಿಸಿಕೊಳ್ಳಬೇಕು ಅಂತ ಡಿಸೈಡ್ ಮಾಡ್ತಾನೆ. ಈ ಮೆಲ್ವಿನ್ನೇ ರೋನಿ ಅವನ ಹೆಂಡತಿ ಹಾಗೂ ಅಬ್ರಾಹಿಂ ಹೆಂಡತಿ ಓದುತ್ತಿದ್ದ ಕಾಲೇಜ್ ಬಗ್ಗೆ ಪತ್ತೆ ಮಾಡ್ತಾನೆ. ಅವರ ಎಲ್ಲ ಕ್ಲಾಸ್ಮೇಟ್ಸ್ ಗಳನ್ನು ಸೇರಿಸಿ ಫೇಸ್ಬುಕ್ ನಲ್ಲಿ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ನಂತರ ಎಲ್ಲರೂ ಸೇರಿ ಒಂದು ದಿನ ಗೆಟ್ ಟುಗೆದರ್ ಪಾರ್ಟಿ ಮಾಡುವ ಹಾಗೆ ಸೆಟ್ ಮಾಡ್ತಾನೆ. ಆ ಪಾರ್ಟಿ ಮುಗಿಸಿಕೊಂಡು ಬರ್ತಿದ್ದ ಎವಿಲ್ ಹಾಗೂ ಉಮಾಳನ್ನು ಕಿಡ್ನಾಪ್ ಮಾಡ್ತಾನೆ. ಬೇಕಂತಲೇ ಉಮಾಳ ಮೊಬೈಲ್ನಿಂದ 5-6 ಸಾರಿ ಇಬ್ರಾಹಿಂ ಮೊಬೈಲ್ಗೆ ಕಾಲ್ ಮಾಡ್ತಾನೆ. ನಂತರ ಆ ಮೊಬೈಲ್ನನ್ನು ಅಲ್ಲೇ ಬಿಟ್ಟು ಅವರಿಬ್ಬರನ್ನು ಎಳೆದುಕೊಂಡು ಹೋಗಿರ್ತಾನೆ. ಸ್ನೇಹಿತರೆ, ಮೆಲ್ವಿನ್ ಯಾಕೆ ಈ ರೀತಿ ಮಾಡಿದ್ದ ಅಂದ್ರೆ ಪೊಲೀಸ್ ಅಬ್ರಾಹಿಂ ತನ್ನ ಈ ಕೇಸ್ನ ಒಳಗಡೆ ಎಳೆದುಕೊಳ್ಳಬೇಕು ಅಂತ. ಇಲ್ಲಿ ನಮಗೆ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದರೆ ಈ ಮೆಲ್ವಿನ್ನ ತಂದೆ ಚರ್ಚ್ನ ಫಾದರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅಬ್ರಾಹಿಂನ ಹೆಂಡತಿ ಮಗುವನ್ನು ದತ್ತು ಪಡೆದುಕೊಳ್ಳಬೇಕು ಅಂತ ಓಡಾಡುತ್ತಿದ್ದಾಗ ಅವಳಿಗೆ ಸಹಾಯ ಮಾಡೋದಕ್ಕೆ ಅಂತ ಈ ರೋನಿನೇ ಬಂದಿದ್ದನ್ನು ನೋಡಿದ ಮೆಲ್ವಿನ್ನ ತಂದೆಗೆ ಒಂದು ಚಾನ್ಸ್ ಸಿಕ್ಕಿರುತ್ತೆ. ಇಬ್ರಾಹಿಂಗೆ ತನ್ನ ಹೆಂಡತಿ ಮೇಲೆ ಅನುಮಾನ ಶುರುವಾಗಬೇಕು ಅಂತಾನೆ ಆ ಚರ್ಚ್ಗೆ 5 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ರೆ ಮಗುವನ್ನು ನಿಮಗೆ ದತ್ತು ಕೊಡ್ತೀನಿ ಅಂತ ಹೇಳಿರ್ತಾನೆ. ಸ್ನೇಹಿತರೆ, ಆ ದಿನ ಅಬ್ರಾಹಿಂ ತನ್ನ ಹೆಂಡತಿಯನ್ನು ಫಾಲೋ ಮಾಡ್ತಾ ಹೋಗಿದ್ದಾಗ ರೋನಿ ಆಕೆಯನ್ನ ಕರೆದುಕೊಂಡು ಕಾರ್ನಲ್ಲಿ ಹೋಗಿದ್ದ ಅಲ್ವಾ? ಅವರಿಬ್ಬರು ಈ ಫಾದರ್ ಬಳಿ ಮಾತನಾಡುವುದಕ್ಕೆ ಅಂತಾನೆ ಹೋಗ್ತಿರ್ತಾರೆ. ಅಬ್ರಾಹಿಂನ ಹೆಂಡತಿ ತನ್ನ ಗಂಡನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ತಾವು ಮಗುವನ್ನು ದತ್ತು ಪಡೆದುಕೊಳ್ಳುತ್ತಿರುವ ವಿಷಯವನ್ನ ಮುಚ್ಚಿಟ್ಟು ಆ ಫಾದರ್ ಹೇಳಿದ ಅಬ್ರಾಹಿಂನ ಅಕೌಂಟ್ನಿಂದ 5 ಲಕ್ಷ ರೂಪಾಯಿ ಕೊಟ್ಟಿರುತ್ತಾಳೆ. ಆ ಮೂಲಕ ಅಬ್ರಾಹಿಂಗೆ ತನ್ನ ಹೆಂಡತಿ ಹಾಗೂ ರೋನಿ ಇಲ್ಲಿಗಲ್ ಅಫೇರ್ನಲ್ಲಿ ಇದ್ದಾರೆ ಅಂತ ಅನುಮಾನ ಬರೋ ರೀತಿ ಮಾಡಿರ್ತಾರೆ. ಆ ದಿನ ಈ ಮೆಲ್ವಿನ್ನ ತಂದೆಯೇ
ಫೇಕ್ ಫ್ಲೈಟ್ ಟಿಕೆಟ್ಗಳನ್ನು ಬುಕ್ ಮಾಡಿ ಅಬ್ರಾಹಿಂನ ಬೈಕ್ ಬಳಿ ಇಟ್ಟಿರುತ್ತಾನೆ. ಈಗ ನಿಮಗೆ ಅರ್ಥ ಆಯ್ತು ಅನ್ಸುತ್ತೆ ಮೆಲ್ವಿನ್ ಹಾಗೂ ಅವನ ತಂದೆ ಯಾಕೆ ಅಬ್ರಾಹಿಂನನ್ನ ಈ ಕೇಸ್ನಲ್ಲಿ ಎಳೆದುಕೊಂಡು ಬಂದರು ಅಂತ. ಈ ದಿನ ಅಬ್ರಾಹಿಂ ತನ್ನ ಹೆಂಡತಿ ಜೊತೆ ರೋನಿ ಅಕ್ರಮ ಸಂಬಂಧದಲ್ಲಿ ಇದ್ದಾನೆ ಅಂದುಕೊಂಡು ಅದೇ ಕೋಪದಲ್ಲಿ ಅವನಿಗೆ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ದ ಅಲ್ವಾ. ಅದನ್ನ ಕೂಡ ಈ ಮೆಲ್ವಿನ್ ತಂದೆನೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಶ್ರೀಬಾಲಾಗೆ ಕಳಿಸಿರುತ್ತಾನೆ. ಕತೆ ಈಗ ಪ್ರೆಸೆಂಟ್ಗೆ ಬರುತ್ತೆ. ಈಗ ಶ್ರೀಬಾಲ ಸರಿ ಆ ಸ್ಕೂಲ್ ಓನರ್ ಆಗಿದ್ದ ರೋನಿಯನ್ನು ಹೇಗೋ ಪ್ಲಾನ್ ಮಾಡಿ ಸಾಯಿಸಿದೆ, ಆದರೆ ಆ ಸ್ಕೂಲ್ನ ಪ್ರಿನ್ಸಿಪಲ್ಗೆ ಏನಾಯ್ತು ಅಂತ ಕೇಳ್ತಾಳೆ. ಆಕೆ ಕೇಳಿದ ಪ್ರಶ್ನೆಗೆ ಈ ಮೆಲ್ವಿನ್ ಏನನ್ನು ಕೂಡ ಹೇಳದೆ ವಿಚಿತ್ರವಾಗಿ ಆಕೆಯನ್ನ ನೋಡ್ತಾ ನಗುತ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ. ಆ ದಿನ ರಾತ್ರಿ ಮನೆಗೆ ಬಂದ ಶ್ರೀಬಾಲ ಮೆಲ್ವಿನ್ ರೆಕಾರ್ಡ್ ಮಾಡಿ ಕೊಟ್ಟಿದ್ದ ಮೆಮೊರಿ ಕಾರ್ಡ್ ಅನ್ನು ಹುಡುಕುತ್ತಾಳೆ. ಕೊನೆಗೆ ಆ ಮೆಮೊರಿ ಕಾರ್ಡ್ ಒಂದು ಜಾಗದಲ್ಲಿ ಸಿಗುತ್ತೆ. ತಕ್ಷಣವೇ ಆ ಮೆಮೊರಿ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡ್ತಾಳೆ. ಆಗ ಮೆಲ್ವಿನ್ ನ ಹೆಂಡತಿ ಹಾಗೂ ಮಗಳ ಸಾವಿನ ಹಿಂದೆ ಇದ್ದಿದ್ದು ಆ ರೋನಿ ಹಾಗೂ ಸ್ಕೂಲ್ ಪ್ರಿನ್ಸಿಪಲ್ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಸ್ಕೂಲ್ ಓನರ್ ಆಗಿದ್ದ ರೋನಿ ಹೇಗೋ ಸತ್ತು ಹೋದ, ಆದರೆ ಈ ಪ್ರಿನ್ಸಿಪಲ್ ನನ್ನ ಹೇಗಾದರೂ ಮಾಡಿ ಅರೆಸ್ಟ್ ಮಾಡಬೇಕು ಅಂತ ಪೊಲೀಸರು ಎಲ್ಲಾ ಕಡೆ ಹುಡುಕಿದ್ರು ಕೂಡ ಆಕೆ ಎಲ್ಲೂ ಸಿಗೋದಿಲ್ಲ. ಎಲ್ಲ ಮತ್ತೊಂದು ಕಡೆ ಇಬ್ರಾಹಿಂ ಹಾಗೂ ಅವನ ಹೆಂಡತಿ ಕೊನೆಗೂ ಒಂದು ಅನಾಥ ಮಗುವನ್ನ ದತ್ತು ಪಡೆದುಕೊಳ್ಳುತ್ತಾರೆ. ಈ ಕಡೆ ಶ್ರೀಬಾಲ ತನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಡಿನ್ನರ್ ಮಾಡೋದಕ್ಕೆ ಅಂತ ಒಂದು ರೆಸ್ಟೋರೆಂಟ್ಗೆ ಬಂದಿರುತ್ತಾಳೆ. ಅಲ್ಲಿದ್ದ ಟಿವಿಯಲ್ಲಿ ಒಂದು ನ್ಯೂಸ್ ಬರುತ್ತಾ ಇರುತ್ತೆ. ಅದರಲ್ಲಿ ಸ್ಕೂಲ್ ಪ್ರಿನ್ಸಿಪಲ್ನ ಡೆಡ್ ಬಾಡಿ ಕಾಡಿನ ಒಳಗಡೆ ಪೊಲೀಸರಿಗೆ ಸಿಕ್ಕಿದೆ. ಪೊಲೀಸರು ಆಕೆ ಸಾವಿಗೆ ಕಾರಣ ಏನು ಅಂತ ಇನ್ವೆಸ್ಟಿಗೇಷನ್ ಮಾಡಿದಾಗ ಕಾಡಿನಲ್ಲಿ ತುಂಬಾನೇ ಮಂಜು ಕವಿದಿದ್ದ ಕಾರಣ ಆಕೆ ರಸ್ತೆಯಲ್ಲಿ ಬರ್ತಿದ್ದಾಗ ಯಾವುದೋ ಗಾಡಿ ಬಂದು ಗುದ್ದಿ ಆಕ್ಸಿಡೆಂಟ್ ಆಗಿ ಆಕೆ ಸತ್ತು ಹೋಗಿದ್ದಾಳೆ ಅಂತ ಕೇಸನ್ನ ಕ್ಲೋಸ್ ಮಾಡಿರ್ತಾರೆ. ಆ ನ್ಯೂಸ್ ಅನ್ನ ನೋಡುತ್ತಿದ್ದ ಹಾಗೆ ಶ್ರೀಬಾಲಗೆ ಸಡನ್ ಆಗಿ ಒಂದು ವಿಷಯ ನೆನಪಾಗುತ್ತೆ. ಆ ದಿನ ರಾತ್ರಿ ಮೆಲ್ವಿನ್ ಕಾಡಿನ ಒಳಗೆ ತಾನು ಬಿಸಾಕಿರುವ ಡೆಡ್ ಬಾಡಿಗಳನ್ನ ತೋರಿಸ್ತೀನಿ ಅಂತ ಈ ಶ್ರೀಬಾಲ ಹಾಗೂ ಅಬ್ರಾಹಿಂನನ್ನ ಕರೆದುಕೊಂಡು ಹೋಗ್ತಿದ್ದ ಅಲ್ವಾ. ಕಾಡಿಗೆ ತುಂಬೆಲ್ಲ ಮಂಜು ಕವಿದಿದ್ದ ಕಾರಣ ಶ್ರೀಬಾಲಾಗೆ ಸರಿಯಾಗಿ ದಾರಿ ಕಾಣಿಸದೆ ಯಾವುದೋ ಒಂದು ಪ್ರಾಣಿಗೆ ಗುದ್ದಿ ಆಕ್ಸಿಡೆಂಟ್ ಆಗಿ ಹೋಯ್ತು ಅಂತ ಅಂದುಕೊಂಡು ಇಬ್ಬರು ಕೆಳಗಡೆ ಎಳೆದಿದ್ರು ಅಲ್ವಾ. ಅಸಲಿಗೆ ಆ ದಿನ ಶ್ರೀಬಾಲ ಗುದ್ದಿದ್ದು ಯಾವುದೋ ಪ್ರಾಣಿಗಲ್ಲ, ಅದು ಆ ಸ್ಕೂಲ್ ಪ್ರಿನ್ಸಿಪಲ್ಗೆನೆ. ಅಷ್ಟಕ್ಕೂ ಆ ದಿನ ಏನಾಗಿರುತ್ತೆ ಅಂದ್ರೆ ಮೆಲ್ವಿನ್ ನ ತಂದೆ ಆ ಪ್ರಿನ್ಸಿಪಲ್ ಅನ್ನ ಅವಳ ಮನೆಯಿಂದ ಕಿಡ್ನಾಪ್ ಮಾಡಿಕೊಂಡು ಬಂದು ವೇಟ್ ಮಾಡ್ತಿರ್ತಾನೆ. ಈ ಶ್ರೀಬಾಲ ಅಬ್ರಾಹಿಂ ಹಾಗೂ ಮೆಲ್ವಿನ್ ಕಾರ್ನಲ್ಲಿ ಇನ್ನೇನು ಅಲ್ಲಿಗೆ ಬರ್ತಾನೆ ಅನ್ನುವಾಗ ಮೆಲ್ವಿನ್ ನ ತಂದೆ ಆ ಪ್ರಿನ್ಸಿಪಲ್ ಅನ್ನ ದಾರಿಗೆ ತಳ್ಳಿ ಬಿಡುತ್ತಾನೆ. ಶ್ರೀಬಾಲ ಡ್ರೈವ್ ಮಾಡ್ತಾ ಕಾರು ತುಂಬಾನೇ ಜೋರಾಗಿ ಗುದ್ದಿ ಆಕ್ಸಿಡೆಂಟ್ ಆದ ಕಾರಣ ಪ್ರಿನ್ಸಿಪಲ್ ಸ್ಪಾಟ್ ಅಲ್ಲಿ ಸತ್ತು ಹೋಗಿರುತ್ತಾಳೆ. ಶ್ರೀಬಾಲ ಹಾಗೂ ಅಬ್ರಾಹಿಂ ತಕ್ಷಣ ಕೆಳಗಡೆ ಇಳಿದು ನೋಡಿದಾಗ ಆ ಪ್ರಿನ್ಸಿಪಲ್ ನ ಡೆಡ್ ಬಾಡಿ ಇವರಿಗೆ ಕಾಣಿಸಿರೋದಿಲ್ಲ. ಕತೆ ಈಗ ಪ್ರೆಸೆಂಟ್ಗೆ ಬರುತ್ತೆ. ಈಗ ಅಬ್ರಾಹಿಂ ತನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಸ್ಕೂಲ್ ಓನರ್ ಆಗಿದ್ದ ರೋನಿಯನ್ನ ಸಾಯಿಸಿರುತ್ತಾನೆ. ಮತ್ತೊಂದು ಕಡೆ ಶ್ರೀಬಾಲ ಕಾರ್ನಲ್ಲಿ ಡ್ರೈವ್ ಮಾಡ್ತಾ ಬರ್ತಿದ್ದಾಗ ಆ ಸ್ಕೂಲ್ ಪ್ರಿನ್ಸಿಪಲ್ಗೆ ಗುದ್ದಿ ಆಕೆ ಸಾಯೋದಕ್ಕೂ ಕಾರಣಳಾಗಿರುತ್ತಾಳೆ. ಇಬ್ಬರಿಗೂ ಈ ವಿಷಯವನ್ನ ಹೊರಗಡೆ ಹೇಳಿದ್ರೆ ಇವರೇ ಜೈಲಿಗೆ ಹೋಗಬೇಕಾಗುತ್ತೆ. ಹೀಗಾಗಿ ಇಬ್ಬರು ಯಾರಿಗೂ ಏನನ್ನೂ ಹೇಳದೆ ಸುಮ್ಮನಾಗಿ ಬಿಡುತ್ತಾರೆ. ಮೆಲ್ವಿನ್ ಬೇಕಂತಾಲೆ ಕಥೆಯ ಶುರುವಿನಿಂದ ಅಬ್ರಾಹಿಂ ಹಾಗೂ ಶ್ರೀಬಾಲಳನ್ನ ಈ ಕೇಸ್ ಒಳಗಡೆ ಎಳೆದುಕೊಂಡು ಬಂದು ಅವರ ಕೈಯಿಂದಾನೇ ರೋನಿ ಹಾಗೂ ಸ್ಕೂಲ್ ಪ್ರಿನ್ಸಿಪಲ್ ನನ್ನ ಸಾಯಿಸುವ ಹಾಗೆ ಮಾಡಿರ್ತಾನೆ. ಕಥೆಯ ಎಂಡಿಂಗ್ ನಲ್ಲಿ ಮೆಂಟಲ್ ಪೇಷಂಟ್ ಅಂತ ಡಿಕ್ಲೇರ್ ಆಗಿದ್ದ ಕಾರಣ ಮೆಲ್ವಿನ್ ಅನ್ನ ಇವರಿಬ್ಬರು ಕಸ್ಟಡಿಯಿಂದ ರಿಲೀಸ್ ಮಾಡಬೇಕಾಗುತ್ತೆ. ಹಾಗೂ ತಮ್ಮ ಕೈಯಲ್ಲಿ ಕೊಲೆ ಮಾಡಿಸಿದ್ದು ಈ ಮೆಲ್ವಿನ್ ಅಂತ ಗೊತ್ತಿದ್ದರೂ ಕೂಡ ಇಬ್ರಾಹಿಂ ಹಾಗೂ ಶ್ರೀಬಾಲ ಈ ಕೇಸನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಹಾಗೂ ಇಲ್ಲಿಗೆ ಈ ಕತೆ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಕತೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.